ಹೆಲೋ ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಕತೆ ಪ್ರೀತಿ ಪ್ರಣಯ. ಇವತ್ತು ಹೋದರೆ ಕಾಲೇಜಿನಲ್ಲಿ 2ನೆಯ ದಿನ ಅಶ್ವಿನಿಗೆ. ಆದರೆ ಆಕೆಗೆ ಹೋಗಲು ಇಷ್ಟವಿಲ್ಲ. ನಿನ್ನೆ ತರಗತಿಗಳು ಸರಿಯಾಗಿ ನಡೆಯದ ಕಾರಣ ಬೇಗನೆ ಮನೆಗೆ ಬಂದಳು. ಆಕೆಯ ತಂದೆಗೆ ಈ ಊರಿಗೆ ಟ್ರಾನ್ಸ್ಫರ್ ಆಗಿದ್ದರಿಂದ ಇಲ್ಲಿಗೆ ಬಂದಿದ್ದಳು. ಇಲ್ಲದಿದ್ದರೆ ಆಕೆಗೆ ತುಂಬಾ ಇಷ್ಟವಾದ ಊರನ್ನು, ಕಾಲೇಜನ್ನು, ಸ್ನೇಹಿತರನ್ನು ಬಿಟ್ಟು ಬರ್ತಾನೆ ಇರಲಿಲ್ಲ. ನಿದ್ದೆಯಿಂದ ಎದ್ದರೂ ಬೆಡ್ ಇಳಿಯದೆ ಆ ಕಡೆ ಈ ಕಡೆ ಹೊರಳಾಡುತ್ತಾ ಆಲೋಚನೆಗಳಲ್ಲಿ ಮುಳುಗಿ ತೇಲುತ್ತಿದ್ದಾಳೆ ಅಶ್ವಿನಿ. ಏನಮ್ಮ, ಎದ್ದಿದ್ದೀಯಾ? ಅಪ್ಪನ ಕೂಗು ಕೇಳಿ ಬೆಚ್ಚಿ ಬಿದ್ದು ಎದ್ದು ಕುಳಿತುಕೊಂಡಳು. ಬೇಗ ಬೇಗ ಬ್ರಷ್ ಮಾಡಿಕೊಂಡು ಹೊರಗಡೆಗೆ ಬಂದಳು. ನೇರವಾಗಿ ಅಡಿಗೆ ಮನೆಗೆ ಹೋಗಿ ಅಮ್ಮ ಸಿದ್ಧಪಡಿಸಿದ್ದ ಟೀ ಕಪ್ಗಳನ್ನು ತೆಗೆದುಕೊಂಡು ಬಂದು ಒಂದನ್ನು ಅಪ್ಪನಿಗೆ ಕೊಟ್ಟು ಇನ್ನೊಂದನ್ನು ತಾನು ತೆಗೆದುಕೊಂಡಳು. ಬಾಡಿದ ಮಗಳ ಮುಖವನ್ನು ನೋಡಿ ಪ್ರಭಾಕರ್ ಅವರು ಸಣ್ಣಗೆ ನಿಟ್ಟುಸಿರು ಬಿಟ್ಟರು. ಮಗಳಿಗೆ ಇಷ್ಟವಿಲ್ಲದಿದ್ದರೂ ಇಲ್ಲಿಗೆ ಬರಬೇಕಾಗಿತ್ತು ಅಂತ ಅವರಿಗೆ ಬೇಸರವಾಯಿತು. ಅಶ್ವಿನಿ, ಬೆಚ್ಚಿಬಿದ್ದು ತಲೆ ಎತ್ತಿ ನೋಡಿದಳು ಅಶ್ವಿನಿ. ನೀನು ನನ್ನ ಮೇಲೆ ಕೋಪಗೊಂಡಿದ್ದೀಯಾ ಅಲ್ವಾ? ಚೇಚೆ, ಆ ರೀತಿ ಯಾಕೆ ಅಂದುಕೊಳ್ಳುತ್ತೀರಾ ಡ್ಯಾಡಿ? ಇದರಲ್ಲಿ ಯಾರು ತಾನೇ ಏನ್ ಮಾಡೋಕ್ಕಾಗುತ್ತೆ? ನಿಧಾನವಾಗಿ ಅದೇ ಅಭ್ಯಾಸವಾಗುತ್ತದೆ ಬಿಡಿ. ಇನ್ನು ಇಬ್ಬರೂ ಎದ್ದೇಳಿ, ಟೈಮ್ ಆಗುತ್ತದೆ, ರೆಡಿ ಆಗುವಿರಂತೆ ಅಂತ ಕಿಚನ್ನಿಂದ ಬಂದ ಸಾವಿತ್ರಿ ತಂದೆ ಮಗಳಿಗೆ ಹೇಳಿದಳು. ಇಷ್ಟದಿಂದಲೇ ಕಾಲೇಜಿನೊಳಕ್ಕೆ ಹೆಜ್ಜೆ ಇಟ್ಟಳು ಅಶ್ವಿನಿ. ವಿಶಾಲವಾದ ಮೈದಾನ, ಸಾಲಾಗಿ ತರಗತಿ ಕೋಣೆಗಳು, ಒಂದು ಕಡೆ ಎತ್ತರವಾದ ವೇದಿಕೆ, ಸುತ್ತಲೂ ಹಸಿರು ಮರಗಿಡಗಳು, ಅಲ್ಲಲ್ಲಿ ದೊಡ್ಡ ಮರಗಳ ಕೆಳಗಡೆ ಕುಳಿತುಕೊಳ್ಳುವುದಕ್ಕೆ ಸಿಮೆಂಟ್ ಬೆಂಚುಗಳು, ಸಂತೋಷವಾಗಿ ನಗುತ್ತಾ ಸುತ್ತಾಡುತ್ತಿರುವ ವಿದ್ಯಾರ್ಥಿನಿಯರು. ಎಲ್ಲ ಚೆನ್ನಾಗಿಯೇ ಇದೆ. ಆದ್ರೆ ಅಶ್ವಿನಿ ಅಂತ ನಗುತ್ತಾ ಮಾತನಾಡಿಸಿದಳು ನಿನ್ನೆ ಪರಿಚಯವಾದ ರೇಖಾ. ಹಲೋ, ತಾನು ಮುಗುಳ್ನಗೆಯೊಂದಿಗೆ ಮಾತನಾಡಿಸಿದಳು ಅಶ್ವಿನಿ. ಹೇಗಿದೆ ನಮ್ಮ ಕಾಲೇಜ್? ಚೆನ್ನಾಗಿದೆ, ಮುಜುಗರದಿಂದ ಹೇಳಿದಳು ಅಶ್ವಿನಿ. ರೇಖಾ ಮುಗುಳ್ನಕ್ಕು, ಪರವಾಗಿಲ್ಲ, ಸ್ವಲ್ಪ ಅಭ್ಯಾಸ ಆಗಬೇಕು ಅಲ್ವಾ ಎನ್ನುತ್ತಿರುವಾಗಲೇ ಗದ್ದಲ ಮಾಡುತ್ತಾ ಒಂದು 5-6 ಜನ ವಿದ್ಯಾರ್ಥಿಗಳು ಇವರ ಹತ್ತಿರಕ್ಕೆ ಬಂದರು. ಹಲೋಗಳ ನಂತರ ರೇಖಾ ಅಶ್ವಿನಿಗೆ ಎಲ್ಲರನ್ನೂ ಪರಿಚಯ ಮಾಡಿದಳು. ರಾಜು, ಕಿರಣ್, ರವಿ, ಕೀರ್ತನ, ಸ್ವಪ್ನ ಅಂತ. ಮಕ್ಕಳೇ, ದಿಸ್ ಈಸ್ ಅಶ್ವಿನಿ ಎಂದಳು. ಅಶ್ವಿನಿ ನಕ್ಕಳು. ಎಲ್ಲರೂ ತುಂಬ ಒಳ್ಳೆ ಫ್ರೆಂಡ್ಸ್ ಅಂತ ಅರ್ಥವಾಗುತ್ತಲೇ ಇದೆ. ದೀಪು ಎಲ್ಲಿ? ಕೇಳಿದಳು ರೇಖಾ. ಸ್ವಲ್ಪ ಲೇಟಾಗಿ ಬರ್ತೀನಿ ಅಂತ ಹೇಳಿದಳು ಕೀರ್ತನ. ದೀಪಕ್ರವರು ಯಾಕಂತೆ ಲೇಟ್ ಎಂದಳು ಸ್ವಪ್ನ. ಮತ್ತೆ ಎಲ್ಲರೂ ಜೋರಾಗಿ ನಕ್ಕರು. ನೋಡು, ಬರ್ತಿದ್ದಾನೆ ಎಂದನು ಕಿರಣ್. ಯಾರೆಂದು ತಲೆ ತಿರುಗಿಸಿ ನೋಡಿದ ಅಶ್ವಿನಿ ಕಣ್ಣು ಮಿಟಕಿಸಲಾರದೆ ಹೋದಳು. ದೀಪು, ಎಲ್ಲರೂ ಕೋರಸ್ ಆಗಿ ಕೂಗಿದರು. ಎನ್ನುತ್ತಾ ನಿಂತು ಅಶ್ವಿನಿ ಕಡೆ ಪ್ರಶ್ನಾರ್ಥಕವಾಗಿ ನೋಡಿದನು. ಆಕೆ ಹೊಸದಾಗಿ ಬಂದಿದ್ದಾಳೆ ಅಶ್ವಿನಿ. ಓ ಹಾಯ್. ದೀಪಕ್ ನಗುತ್ತಾ ನೈಸ್ ನೇಮ್ ಎಂದನು. ಹಲೋ ಅಂತ ಒಂದು ಕ್ಷಣ ನಿಂತು ಥ್ಯಾಂಕ್ ಯು ಎಂದಳು ಅಶ್ವಿನಿ. ಅವನು ಮುಗುಳ್ನಗುತ್ತಾ ಏನೋ ಹೇಳಲು ಹೊರಟಿದ್ದಾಗ ಕ್ಲಾಸ್ ಬೆಲ್ ಬಾರಿಸಿತು. ಎಲ್ಲರೂ ಅವರವರ ಕ್ಲಾಸುಗಳ ಕಡೆ ಓಡಿದರು. 1 ವಾರ ಕಳೆಯುವಷ್ಟರಲ್ಲಿ ಕಾಲೇಜಿಗೆ ಸ್ವಲ್ಪ ಹೊಗ್ಗಿಕೊಂಡಳು ಅಶ್ವಿನಿ. ಆಕೆ ಹೆಚ್ಚು ಮಾತನಾಡದಿದ್ದರೂ ರೇಖಾರವರ ಗ್ರೂಪ್ನಲ್ಲೇ ಕಂಟಿನ್ಯೂ ಆದಳು. ಆ ಗ್ರೂಪ್ಗೆ ರೇಖಾ ಲೀಡರ್. ಆಕೆ ಏನು ಹೇಳಿದರೂ ಅದು ನಡೆಯಲೇಬೇಕು. ದೀಪಕ್ ಮಾತು ಸಹ ಎಲ್ಲರಿಗೂ ವೇದವಾಕ್ಯ, ರೇಖಾಳನ್ನು ಸೇರಿದಂತೆ. ಅಶ್ವಿನಿ ಇವರನ್ನು ನೋಡಿ ಆಶ್ಚರ್ಯಪಡುತ್ತಿದ್ದಳು. ಇಷ್ಟು ಚೆನ್ನಾಗಿ ಹೊಂದಿಕೊಂಡಿದ್ದಾರೆ. ಒಬ್ಬರೆಂದರೆ ಒಬ್ಬರಿಗೆ ಪ್ರಾಣ ಸಹ. ಇನ್ನು ದೀಪಕ್ನಂತಹ ಸುಂದರವಾದ ಹುಡುಗನನ್ನು ಅಶ್ವಿನಿ ತನ್ನ ಸರ್ಕಲ್ನಲ್ಲಿ ಇದುವರೆಗೆ ನೋಡಿಲ್ಲ. ಯಾಕೋ ಗೊತ್ತಿಲ್ಲ, ಎಲ್ಲರೊಂದಿಗೆ ಮಾತನಾಡುವಂತೆ ಅವನೊಂದಿಗೆ ಮಾತನಾಡಲಾರದೆ ಹೋಗುತ್ತಿದ್ದಾಳೆ. ನೋಡದಂತೆ ಅವನನ್ನು ನೋಡುತ್ತಲೇ ಇರ್ತಾಳೆ. ಅವನು ಸಹ ಗಮನಿಸದಂತೆ ಗಮನಿಸುತ್ತಲೇ ಇರ್ತಾನೆ. ಅವರೆಲ್ಲರ ಸಂಭಾಷಣೆ ತುಂಬಾ ಹಾಸ್ಯಮಯವಾಗಿರುತ್ತದೆ. ಅವರ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡಂತೆ ನಿಧಾನವಾಗಿ ಆ ಗ್ರೂಪ್ನಲ್ಲಿ ತಾನೂ ಸಹ ಬೆರೆಯುವುದಕ್ಕೆ ಪ್ರಯತ್ನಿಸುತ್ತಿದ್ದಾಳೆ. ಅಷ್ಟೇ ಅಲ್ಲದೆ ಕಾಲೇಜಿನಲ್ಲಿ ಎಲ್ಲರೊಂದಿಗೆ ಸಾಧ್ಯವಾದಷ್ಟು ಸ್ನೇಹಪರವಾಗಿರಲು ಪ್ರಯತ್ನಿಸುತ್ತಿದ್ದಾಳೆ. ಅಂದು ಅಶ್ವಿನಿ ಕಾಲೇಜಿಗೆ ಬಂದಾಗ ತನ್ನ ಕ್ಲಾಸ್ಮೇಟ್ ಹುಡುಗ ಚರಣ್ ಎದುರಾದನು. ಅಶ್ವಿನಿ. ಹಲೋ ಚರಣ್, ಕಾಲೇಜಿಗೆ ಹೊಂದಿಕೊಂಡ? ಪರವಾಗಿಲ್ಲ. ನಿನ್ನ ಅದೃಷ್ಟ, ಒಳ್ಳೆ ಗ್ರೂಪ್ ಸಿಕ್ಕಿದೆ ನಿನಗೆ. ಹೌದು ಅಂತ ಉದ್ದವಾಗಿ ತಲೆಯನ್ನು ಹಲ್ಲಾಡಿಸಿದಳು. ನನಗೆ ಒಂದು ಸಹಾಯ ಮಾಡಬಲ್ಲೆಯಾ? ಸಂಶಯಿಸುತ್ತಲೇ ಕೇಳಿದನು ಚರಣ್. ನಾನಾ? ಹೊಸಬಳು ಅಲ್ವಾ, ನಾನೇನು ಸಹಾಯ ಮಾಡಬಲ್ಲೆ? ಆಶ್ಚರ್ಯದಿಂದ ಕೇಳಿದಳು ಅಶ್ವಿನಿ.
ಹೊಸಬಳು ಆಗಿರುವುದರಿಂದಲೇ ಮಾಡಬಲ್ಲೆ. ನಿಮ್ಮ ಗ್ಯಾಂಗ್ನಲ್ಲಿ ಯಾರನ್ನೂ ಏನೂ ಕೇಳಲಾರೆ. ಯಾಕೆ? ಸರಿ ಹೇಳು. ರೇಖಾಗೆ ಒಂದು ವಿಷಯ ಹೇಳಬೇಕು. ಏನದು? ಅನುಮಾನದಿಂದ ನೋಡಿದಳು. ಅದೂ ಅಂತ ಅವನು ಚಡಪಡಿಸಿದನು. ಅಶ್ವಿನಿಗೆ ವಿಷಯ ಅರ್ಥವಾಯಿತು. ಸಾರಿ, ಈ ರೀತಿ ರಾಯಭಾರಿಗಳನ್ನು ನಡೆಸುವುದು ನನ್ನಿಂದ ಆಗಲ್ಲ. ನಡಿಗೆಯ ವೇಗವನ್ನು ಜಾಸ್ತಿ ಮಾಡುತ್ತಾ ಹೇಳಿದಳು. ಪ್ಲೀಸ್ ಅಶ್ವಿನಿ ಅಂತ ಅವನು ಗೋಗರಿಯುತ್ತಿರುವಾಗಲೇ ಆ ಕಡೆಯಿಂದ ದೀಪಕ್ ಬರುತ್ತಿರುವುದು ಕಾಣಿಸಿತು. ತಕ್ಷಣ ಓಕೆ ಬಾಯ್ ಎನ್ನುತ್ತಾ ಫಾಸ್ಟಾಗಿ ಅಲ್ಲಿಂದ ಹೊರಟು ಹೋದನು. ಅಶ್ವಿನಿ ಆಶ್ಚರ್ಯಚಕಿತಳಾಗಿ ನೋಡುತ್ತಿದ್ದರೆ ಆಕೆ ಹತ್ತಿರಕ್ಕೆ ಬಂದ ದೀಪಕ್ ಆಯ್ ಅಶ್ವಿನಿ ಅಂತ ಮಾತನಾಡಿಸಿದನು. ಬೆಚ್ಚಿ ಬಿದ್ದು ಅವನ ಕಡೆ ನೋಡಿ ಹಲೋ ಎಂದಳು. ದೀಪಕ್ನನ್ನು ನೋಡಿದಾಗಲೆಲ್ಲ ಆಕೆ ಮನಸ್ಸು ವಿಚಿತ್ರವಾಗಿ ಬದಲಾಗುತ್ತಿದೆ. ಕೇಳುತ್ತಿದ್ದರೆ ನೋಟ ಕೆಳಗಿಳಿಸಿದಳು. ಹಲೋ, ನಿನ್ನನ್ನೇ ಕೇಳ್ತಿರುವುದು. ಆಹಾ, ಏನೂ ಇಲ್ಲ. ಚರಣ್ ಏನು ಹೇಳ್ತಿದ್ದಾನೆ? ನಾನು ಈ ಕಡೆ ಬಂದ ಕೂಡಲೇ ಅವನು ಹೊರಟು ಹೋದನು. ಅಶ್ವಿನಿ ಒಂದು ಕ್ಷಣ ಹೇಳಿ ಬಿಡೋಣ್ವಾ ಅಂತ ಅಂದುಕೊಂಡಳು. ಆದರೆ ಹೇಳಿದರೆ ಏನು ನಡೆಯುತ್ತದೋ, ಅನಾವಶ್ಯಕವಾಗಿ ಜಗಳಗಳು ಬರುತ್ತವೇನೋ ಅಂತ ಸುಮ್ಮನಾಗಿ ಏನೂ ಇಲ್ಲ ದೀಪಕ್, ಸುಮ್ಮನೆ ಕ್ಯಾಜುವಲ್ ಆಗಿ ಮಾತನಾಡ್ದ ಎಂದಳು ಕೊನೆಗೆ. ಹೌದಾ, ಸರಿ, ನೀನು ಓಕೆನಾ? ಕಾಲೇಜಿಗೆ ಹೊಂದಿಕೊಂಡಿದ್ದೀಯಾ ಅಲ್ವಾ? ಸ್ನೇಹಪರ ರೀತಿಯಲ್ಲಿ ಕೇಳಿದನು. ಅಶ್ವಿನಿ ಕಣ್ಣುಗಳು ಮೇಲಕ್ಕೆತ್ತಿ ನೋಡಿದಳು. ಅವನ ಕಣ್ಣುಗಳೊಂದಿಗೆ ಕಣ್ಣುಗಳು ಬೆರೆತವು. ಅವನಿಗೆ ತಕ್ಷಣ ಕಣ್ಣಲ್ಲಿ ಕಣ್ಣಿಟ್ಟು ಸಾಂಗ್ ನೆನಪಿಗೆ ಬಂದಿತು. ಅವನು ಹಾಗೆ ನೋಡುತ್ತಿದ್ದರೆ ತಡವರಿಸಿ ಪಟ್ಟಂತ ನೋಟ ಪಕ್ಕಕ್ಕೆ ತಿರುಗಿಸಿಕೊಳ್ಳುತ್ತಾ, ನಿಮ್ಮಂತಹ ಒಳ್ಳೆಯ ಸ್ನೇಹಿತರು ಸಿಕ್ಕಿದ್ದೀರಾ, ಸೊ ಐ ಆಮ್ ವೆರಿ ಹ್ಯಾಪಿ ಎಂದಳು ಮುಗುಳ್ನಗೆಯೊಂದಿಗೆ. ಆ ಮುಗುಳ್ನಗೆ, ಮನಸ್ಫೂರ್ತಿಯಾಗಿ ಹೇಳುತ್ತಿರುವ ಆ ಮಾತುಗಳು, ಆ ಕ್ಷಣ ಅವನ ಕಣ್ಣಿಗೆ ಅಶ್ವಿನಿ ತುಂಬ ಅದ್ಭುತವಾಗಿ ಕಾಣಿಸುತ್ತಿದ್ದಾಳೆ. ಅವನು ಕಣ್ಣು ಮಿಡಿಕಿಸದೆ ನೋಡುತ್ತಿರುವಾಗಲೇ ಅವರ ಗ್ಯಾಂಗ್ ಫುಲ್ ಬಂದು ಸೇರಿತು. ನೋಡುತ್ತಿದ್ದಂತೆ ದಿನಗಳು ವಾರಗಳಾಗಿ, ವಾರಗಳು ತಿಂಗಳುಗಳಾಗಿ ವೇಗವಾಗಿ ಕಳೆಯುತ್ತಿವೆ. ಅಶ್ವಿನಿ ರೇಖಾರವರ ಜೊತೆ ಪೂರ್ತಿಯಾಗಿ ಬೆರೆತು ಹೋದಳು. ಅಂದು ಅಶ್ವಿನಿಗೆ ಜ್ವರ ಬಂದು ಕಾಲೇಜಿಗೆ ಹೋಗಲಿಲ್ಲ. ಅಷ್ಟೇ, ಸಾಯಂಕಾಲ ಗ್ಯಾಂಗ್ ಫುಲ್ ಅವರ ಮನೆಗೆ ಬಂದು ಫುಲ್ ಹಂಗಾಮ ಮಾಡಿಬಿಟ್ಟರು. ಅಶ್ವಿನಿ ಸುತ್ತಲೂ ಸೇರಿ ಹರಟೆ ಹೊಡೆಯುತ್ತಾ ತೆಗೆದುಕೊಂಡು ಬಂದಿರುವ ಫ್ರೂಟ್ಸ್ ಕಟ್ ಮಾಡಿ ತಿನ್ನಿಸಿ ಮಾತ್ರೆಗಳನ್ನು ಹಾಕಿದರು. ಈ ಜ್ವರದಿಂದ 4 ದಿನ ಕಾಲೇಜಿಗೆ ಹೋಗಲಿಲ್ಲ ಅಶ್ವಿನಿ. ಈ 4 ದಿನ ಒಬ್ಬರೋ ಇಬ್ಬರೋ ಬರುತ್ತಾ ಅಶ್ವಿನಿಯನ್ನು ಎಂಟರ್ಟೈನ್ ಮಾಡಿದರು. ಪ್ರಭಾಕರ್ ಸಾವಿತ್ರಿರವರಾದರೆ ತುಂಬಾ ಆಶ್ಚರ್ಯಚಕಿತರಾದರು. ಅಶ್ವಿನಿಗೆ ಈ ಹೊಸ ಕಾಲೇಜಿನಲ್ಲಿ ಇಷ್ಟೊಂದು ಜನ ಸ್ನೇಹಿತರಿದ್ದಾರಾ ಅಂತ. ಯಾವಾಗಲೂ ಅಲ್ಲಿನ ಫ್ರೆಂಡ್ಸನ್ನು ನೆನೆಸಿಕೊಂಡು ದುಃಖ ಪಡುತ್ತಿದ್ದ ಅಶ್ವಿನಿಗೆ ಇಲ್ಲೂ ಸಹ ಇಷ್ಟೊಂದು ಒಳ್ಳೆಯ ಫ್ರೆಂಡ್ಸ್ ಸಿಕ್ಕಿರುವುದು ಅವರಿಗೆ ತುಂಬಾ ಸಂತೋಷವನ್ನು ಕೊಟ್ಟಿತು. ಅಶ್ವಿನಿ ಫ್ರೆಂಡ್ಸ್ ಇವರನ್ನು ಸಹ ಆಂಟಿ ಅಂಕಲ್ ಅಂತ ತುಂಬಾ ಆತ್ಮೀಯವಾಗಿ ಮಾತನಾಡಿಸುತ್ತಾ ತಮ್ಮನ್ನು ತಾವು ಪರಿಚಯ ಮಾಡಿಕೊಂಡರು. ಪ್ರಭಾಕರ್ ಅವರು ಸಹ ಪ್ರೀತಿಯಿಂದ ಎಲ್ಲರ ಓದಿನ ಬಗ್ಗೆ, ಮನೆಯ ಬಗ್ಗೆ, ಅಪ್ಪ ಅಮ್ಮನ ಬಗ್ಗೆ ವಿವರಗಳನ್ನು ಕೇಳಿ ತಿಳಿದುಕೊಂಡರು. ಆಗಲೇ ದೀಪಕ್ ತನ್ನ ಬಾಲ್ಯದ ಗೆಳೆಯ ರಾಘವೇಂದ್ರನ ಮಗನೆಂದು ತಿಳಿದು ಪ್ರಭಾಕರ್ ಅವರು ಸಂತೋಷದಿಂದ ಹುಬ್ಬಿತಬ್ಬಿಬ್ಬಾದರು. ಇದನ್ನೆಲ್ಲ ಕೇಳುತ್ತಿದ್ದ ಎಲ್ಲಾ ಸ್ನೇಹಿತರು ಆಶ್ಚರ್ಯಚಕಿತರಾದರು. ದೀಪಕ್ ತಕ್ಷಣ ಮನೆಗೆ ಫೋನ್ ಮಾಡಿ ತಂದೆಯ ಜೊತೆ ಮಾತನಾಡಿಸಿದನು. ಇಬ್ಬರ ಸ್ನೇಹಿತರ ಸಂತೋಷವನ್ನು ನೋಡಿ ಎಲ್ಲರೂ ತುಂಬಾ ಹ್ಯಾಪಿಯಾಗಿ ಫೀಲ್ ಆದರು. ಆ ಸಮಯದಲ್ಲೇ ಅಶ್ವಿನಿ ಮೇಲೆ ರೂಮಿನಲ್ಲಿ ನಿದ್ದೆ ಮಾಡುತ್ತಿದ್ದರಿಂದ ಆಕೆಗೆ ಇದೆಲ್ಲ ಗೊತ್ತಿಲ್ಲ. ಜ್ವರ ಕಡಿಮೆಯಾದ ನಂತರ ಕಾಲೇಜಿಗೆ ಬಂದಳು ಅಶ್ವಿನಿ. ಬಂದ ತಕ್ಷಣ ಕಾಲೇಜಿನಲ್ಲಿ ಏನೋ ಕಾರ್ಯಕ್ರಮಗಳು ನಡೆಯುತ್ತಿದ್ದಾವೆ ಅಂತ ತಿಳಿದುಕೊಂಡಳು. ಎಲ್ಲರೂ ಅವರವರ ಕೆಲಸಗಳಲ್ಲಿ ಅವರು ಮಗ್ನರಾಗಿ ಬ್ಯುಸಿಯಾಗಿ ಕಾಣಿಸಿದರು. ಅಶ್ವಿನಿ ಇನ್ನೂ ಪೂರ್ತಿಯಾಗಿ ಚೇತರಿಸಿಕೊಳ್ಳದೆ ಇದ್ದಿದ್ದರಿಂದ ಆಕೆಯನ್ನು ಒಂದು ಮರದ ಕೆಳಗಡೆ ಬೆಂಚಿನ ಮೇಲೆ ಕೂರಿಸಿ ತಮ್ಮ ಕೆಲಸಗಳಲ್ಲಿ ತೊಡಗಿದ್ದಾರೆ. ಆಗಾಗ ಯಾರೋ ಒಬ್ಬರು ಬಂದು ಮಾತನಾಡಿಸಿ ಹೋಗುತ್ತಿದ್ದಾರೆ. ಸಡನ್ ಆಗಿ ಅಶ್ವಿನಿಗೆ ಕೆಲವು ಮಾತುಗಳು ಕೇಳಿಸಿದವು. ತಲೆ ತಿರುಗಿಸಿ ಸುತ್ತಲೂ ನೋಡಿದರೆ ತನ್ನ ಹಿಂದೆ ಸ್ವಲ್ಪ ದೂರದಲ್ಲಿ ಯಾರೋ ಕಾಣಿಸಿದರು. ಆ ಕಡೆಗೆ ತಿರುಗಿಕೊಂಡಿದ್ದಾರೆ ಅವರು. ಆ ರೇಖಾಗೆ ಬುದ್ಧಿ ಬರುವ ಥರ ಮಾಡ್ತೀನಿ ನೋಡು. ಆ ಧ್ವನಿ ಕೇಳಿ ಆಘಾತಕ್ಕೊಳಗಾದಳು ಅಶ್ವಿನಿ. ಅದು ಚರಣ್ನ ಧ್ವನಿ ಅಲ್ವಾ? ಆ ಥರ ಪಡಬೇಡ ಕಣೋ. ರೇಖಾಗೆ ಸಪೋರ್ಟ್ ಆಗಿ ಆ ದೀಪಕ್ ಇದ್ದಾನೆ. ಆದರೆ ಏನು, ಈಗ ನನಗೆ ಬರುತ್ತಿರುವ ಕೋಪಕ್ಕೆ ನಾನು ಯಾರಿಗೂ ಭಯಪಡುವುದಿಲ್ಲ. ಎಷ್ಟು ಸಿನ್ಸಿಯರ್ ಆಗಿ ಪ್ರಪೋಸ್ ಮಾಡಿದೆ, ನನಗೆ ನೋ ಹೇಳ್ತಾಳಾ? ಅಶ್ವಿನಿಗೆ ಎಲ್ಲ ಅರ್ಥವಾಯಿತು. ಅಂದರೆ ಚರಣ್ ಪ್ರಪೋಸ್ ಮಾಡಿದ್ರೆ ರೇಖಾ ನೋ ಹೇಳಿದ್ದಾಳೆ. ಒಳ್ಳೆ ಕೆಲಸ ಮಾಡಿದ್ದಾಳೆ. ಸರಿಯಾಗಿ ಹೇಳುವ ಧೈರ್ಯವಿಲ್ಲದವರು ಯಾಕೆ ಪ್ರೀತಿಸಬೇಕು? ಅದು ಪ್ರೀತಿಯೇ ಅಲ್ಲ. ಇಷ್ಟ ಇಲ್ಲ ಅಂದರೆ ಪಕ್ಕಕ್ಕೆ ಸರಿಯಬೇಕೇ ವಿನಃ ಏನೋ ಮಾಡುತ್ತೇನೆ ಅಂತ ಜಿಗಿಯುವುದು ಏನು?
ಲೋ, ನನ್ನ ಮಾತು ಕೇಳೋ. ಅವನ ಸ್ನೇಹಿತ ಸ್ವಲ್ಪ ಬುದ್ಧಿವಂತನಂತೆ ಕಾಣುತ್ತಿದ್ದಾನೆ. ನೀನು ಭಯಪಡಬೇಡ ಕಣ. ನಾಳೆ ಎಲ್ಲರೂ ಕಾಲೇಜಿಗೆ ಬರುವಷ್ಟರಲ್ಲಿ ಈ ಪೋಸ್ಟರ್ಸ್ ಗೋಡೆಗಳು ತುಂಬಾ ಇರುತ್ತವೆ. ಆಗ ತನ್ನ ಮುಖವನ್ನು ಎಲ್ಲಿ ಇಟ್ಟುಕೊಳ್ಳುತ್ತಾಳೆ ನೋಡ್ಬೇಕು. ಮಾರ್ಪಿಂಗ್ ಫೋಟೋಗಳಿಂದ ತಯಾರಾಗಿರುವ ಈ ಪೋಸ್ಟರ್ಸ್ ರೇಖಾಳನ್ನು ಹೆದರಿಸುತ್ತವೆಯೇ? ಇತರರ ಅದನ್ನು ನಂಬುತ್ತಾರೆ ಅಲ್ವಾ? ಆಕೆಯ ಮುಖವನ್ನು ಅಸಹ್ಯದಿಂದ ನೋಡುತ್ತಾರೆ. ಇನ್ನು ಕೇಳಿಸಿಕೊಳ್ಳಲು ಸಾಧ್ಯವಾಗದೆ ಎದ್ದು ವೇಗವಾಗಿ ಮುಂದಕ್ಕೆ ನಡೆಯುತ್ತಾ ದೀಪಕ್ಗೆ ಡಿಕ್ಕಿ ಹೊಡೆದಳು. ಪಟ್ಟಂತ ಆಕೆಯನ್ನು ಹಿಡಿದು ಬೀಳದಂತೆ ತಡೆದನು. ಅಶ್ವಿನಿಗೆ ತಲೆ ಸುತ್ತಿದಂತಾಗಿ ಅವನ ಕೈಗಳಲ್ಲಿ ಹಾಗೇ ಕಣ್ಣುಗಳು ಮುಚ್ಚಿಕೊಂಡು ಇದ್ದು ಬಿಟ್ಟಳು. ದೀಪಕ್ ಸ್ವಲ್ಪ ಗಾಬರಿ ಪಡುತ್ತಾ ಆಕೆಯನ್ನು ಹತ್ತಿರದ ಮರದ ಕೆಳಗೆ ಕರೆದೊಯ್ದು ಬೆಂಚಿನ ಮೇಲೆ ಕೂರಿಸಿದನು. ಅಶ್ವಿನಿ ಹಾಗೆ ಅವನಿಗೆ ಒರಗಿ ಕಣ್ಣುಗಳು ಮುಚ್ಚಿಕೊಂಡು ಕುಳಿತುಕೊಂಡಿದ್ದಾಳೆ. ಏನಾಯ್ತು ಅಶು? ಅವನು ಮೊದಲ ಬಾರಿ ಈ ರೀತಿ ಕರೆದಿದ್ದು. ಅಶ್ವಿನಿ ಪಟ್ಟಂತ ಕಣ್ಣುಗಳು ತೆರೆದು ನೋಡಿದಳು. ಅವನು ಸಹ ಆಕೆಯ ಕಣ್ಣುಗಳನ್ನೇ ನೋಡುತ್ತಿದ್ದಾನೆ. ಸ್ವಲ್ಪದರಲ್ಲಿ ತಪ್ಪಿಸಿಕೊಂಡ್ವಿ, ಇಲ್ಲ ಅಂದ್ರೆ ಇಬ್ಬರೂ ಬಿದ್ದೋಗ್ತಿದ್ವಿ. ಅಶ್ವಿನಿ ತಾನಿರುವ ಪೊಸಿಷನ್ ನೋಡಿಕೊಂಡು ಗಾಬರಿಯಿಂದ ಎದ್ದೇಳುತ್ತಿದ್ದವಳು ಅಪ್ಪಾ ಎನ್ನುತ್ತಾ ಎರಡೂ ಕೈಗಳಿಂದ ತಲೆಯನ್ನು ಹಿಡಿದುಕೊಂಡಳು. ಇನ್ನೂ ವೀಕ್ನೆಸ್ ಕಡಿಮೆ ಆದಂತೆ ಕಾಣುತ್ತಿಲ್ಲ. ಅಶ್ವಿನಿ ಬಹಳ ಪ್ರಯತ್ನಪಟ್ಟು ನೇರವಾಗಿ ಕುಳಿತುಕೊಳ್ಳುತ್ತಾ ಏನೋ ನೆನಪಾಗುತ್ತಿರುವಂತೆ ತಲೆ ತಿರುಗಿಸಿ ಹಿಂದಕ್ಕೆ ನೋಡಿದಳು. ಏನಾಯ್ತು? ಯಾರಿದ್ದಾರೆ ಅಲ್ಲಿ? ದೀಪಕ್ ನಿಂತುಕೊಂಡು ಆಕೆ ನೋಡುತ್ತಿರುವ ಕಡೆ ನೋಡಿದನು. ಅಲ್ಲಿ ಯಾರೂ ಕಾಣಿಸಲಿಲ್ಲ ಅಶ್ವಿನಿಗೆ. ಸ್ವಲ್ಪ ಹೊತ್ತು ಯೋಚಿಸುತ್ತಾ ಇದ್ದು ಬಿಟ್ಟಳು. ಅಶ್ವಿನಿ, ನೀನು ಯಾವುದೋ ಟೆನ್ಷನ್ನಲ್ಲಿ ಇದ್ದಂಗಿದೆಯಾ? ಹೇಳು, ಏನು ನಡೆಯಿತು? ರೇಖಾಗೆ ಏನು? ಸರಿಯಾಗಿ ಹೇಳು. ಹೇಳುವುದನ್ನು ಬಿಟ್ಟು ಬೇರೆ ದಾರಿ ಇಲ್ಲ ಎಂಬಂತೆ ಅವತ್ತು ಚರಣ್ ರೇಖಾ ಬಗ್ಗೆ ಮಾತನಾಡಿದ ವಿಷಯ, ಇವತ್ತು ಕೇಳಿದ ಮಾತುಗಳನ್ನು ಬೇಗ ಬೇಗ ಹೇಳಿದಳು. ಅವನು ಮುಖ ಗಂಟಿಕ್ಕಿ ಫುಲ್ ಎಲ್ಲ ಕೇಳಿಸಿಕೊಂಡನು. ಮೊನ್ನೇನೆ ಹೇಗೆ ಹೇಳಲಿಲ್ಲ? ನೀನು ಇಲ್ಲದಿದ್ದಾಗ ಚರಣ್ ರೇಖಾಳನ್ನು ಕೇಳುವುದು, ಆಕೆ ನೋ ಹೇಳುವುದು ಎಲ್ಲ ನಡೆದೋಗಿದೆ. ಅದು ಅವರ ಮಾತುಗಳಲ್ಲೇ ನನಗೆ ಅರ್ಥವಾಯಿತು. ಆದರೆ ಅವನು ಪೋಸ್ಟರ್ಸ್ ಅದು ಇದು ಅಂತ ಏನು ಹೇಳ್ತಿದ್ದಾನೆ? ಹೇಗೆ ಮತ್ತೆ? ಓ, ಅವನ ಮುಖ. ಅದನ್ನು ಅಷ್ಟೊಂದು ಗಂಭೀರವಾಗಿ ತೆಗೆದುಕೊಳ್ಳಲಿಲ್ಲ ದೀಪಕ್. ಇಲ್ಲ ಇಲ್ಲ, ಚರಣ್ ತುಂಬಾ ಗಂಭೀರವಾಗಿ ಕಾಣುತ್ತಿದ್ದಾನೆ. ನಾವು ಏನೋ ಒಂದು ಮಾಡಬೇಕು. ನಿಶಕ್ತಿಯಿಂದ ಟೆನ್ಷನ್ ಆಗಿ ಕಾಣಿಸುತ್ತಾ ಬೆವರಿನಿಂದ ಆವೃತವಾದ ಮುಖದೊಂದಿಗೆ ಸ್ನೇಹಿತಳಿಗೋಸ್ಕರ ಹಂಬಲಿಸುತ್ತಿರುವ ಅಶ್ವಿನಿಯನ್ನು ರೆಪ್ಪೆ ಮಿಡಿಕಿಸದೆ ನೋಡುತ್ತಿದ್ದಾನೆ. ಏನು ಆ ರೀತಿ ನೋಡ್ತಾ ಇದ್ದೀಯಾ? ಮೊದಲು ಹೋಗಿ ರೇಖಾಗೆ ಹೇಳೋಣ್ವಾ? ಬೇಡ ಬಿಡು, ಅನವಶ್ಯಕವಾಗಿ ಟೆನ್ಷನ್ ಪಡ್ತಾಳೆ. ಮೊದಲು ಆ ಚರಣ್ಣನ್ನು ತಡೆಯಬೇಕು. ಓ, ಅದೆಷ್ಟು ಕೆಲಸ ಅಂತ ಹೇಳಲು ಹೊರಟಿದ್ದ ದೀಪಕ್ ಆಕೆಯನ್ನು ಪರೀಕ್ಷಿಸಿ ನೋಡುತ್ತಾ ನಿಧಾನವಾಗಿ ಬಂದು ಆಕೆಯ ಪಕ್ಕದಲ್ಲಿ ಕುಳಿತುಕೊಂಡನು. ಅದೇನು, ಆರಾಮಾಗಿ ಬಂದು ಕುಳಿತುಕೊಳ್ಳುತ್ತಿದ್ದೀಯಾ? ಹೋಗೋಣ ನಡಿ ಅಂತ ಅರ್ಜೆಂಟ್ ಮಾಡಿದಳು ಅಶ್ವಿನಿ. ಹೋಗೋಣ ಬಿಡು, ಆದ್ರೂ ಈಗ ಆ ಚರಣ್ ಜೊತೆ ಜಗಳ ಅವಶ್ಯಕತೆನ ನಮಗೆ ಎಂದನು ಇನ್ನೂ ಆರಾಮಾಗಿ ಕುಳಿತುಕೊಳ್ಳುತ್ತಾ. ಇಲ್ಲದಿದ್ದರೆ ನೋಡುತ್ತಾ ಸುಮ್ಮನಿರ್ತೀವಾ ಏನು? ಆ ಚರಣ್ ತಾನು ಅಂದುಕೊಂಡ ಕೆಲಸ ಮಾಡ್ಬಿಟ್ರೆ? ಏನು ಪರವಾಗಿಲ್ಲ ಬಿಡು, ನಿರ್ಲಕ್ಷ್ಯದಿಂದ ಹೇಳಿದನು ದೀಪಕ್. ಅಶ್ವಿನಿ ನಂಬಲಾರದಂತೆ ನೋಡಿದಳು. ನೀನೇನಾ ದೀಪು ಈ ರೀತಿ ಮಾತನಾಡುತ್ತಿರುವುದು? ಆಕೆ ಬಾಯಿಂದ ಮೊದಲ ಬಾರಿ ಕೇಳಿ ತುಂಬಾ ಮಧುರವಾಗಿ ಅನ್ನಿಸಿತು ಅವನಿಗೆ. ಎಂದೂ ತನ್ನನ್ನು ನೇರವಾಗಿ ನೋಡದ, ಸರಿಯಾಗಿ ಮಾತನಾಡದ ಅಶ್ವಿನಿ ಈಗ ತನ್ನ ಸ್ನೇಹಿತಗಾಗಿ ಇಷ್ಟೊಂದು ಸ್ನೇಹಪರವಾಗಿ ಮಾತನಾಡುತ್ತಿದ್ದರೆ ಎಷ್ಟು ಚೆನ್ನಾಗಿದೆ ದೀಪಕ್ಗೆ. ಹೌದು, ನಾನೇ ಹೇಳುತ್ತಿದ್ದೇನೆ, ಕಾಲೇಜಿನಲ್ಲಿ ಪ್ರೋಗ್ರಾಮ್ಸ್ ಇದ್ದಾವೆ. ಈಗ ಆ ಚರಣ್ ರವರ ಜಗಳಗಳು ನಮಗ್ಯಾಕೆ ಹೇಳು? ನನ್ನಿಂದ ಆಗಲ್ಲ. ಇಲ್ಲ, ನೀನು ಅಂದುಕೊಂಡರೆ ಆ ಚರಣನ್ನು ಹೆದರಿಸೋ 4 ಹೊಡೆತಗಳನ್ನು ಕೊಟ್ಟೋ ತಡೆಯಬಲ್ಲೆ. ಅಶ್ವಿನಿ ಮಾತುಗಳಿಗೆ ನಗು ಬಂದರೂ ತಡೆದುಕೊಳ್ಳುತ್ತಾ, ಆಹಾ, ನನ್ನ ಮೇಲೆ ಅಷ್ಟೊಂದು ನಂಬಿಕೆ ಏನೋ? ಬೇಕಂತಲೇ ಕೇಳಿದನು. ಏನೋ ನನಗೆ ಆ ರೀತಿ ಅನ್ನಿಸಿತು. ಯಾಕೋ ನೀನಂದ್ರೆ ಚರಣ್ಗೆ ತುಂಬಾ ಭಯ. ನೀನು ಅವನನ್ನು ತಡೆಯಲೇಬೇಕು ಎಂದಳು ಜೋರಾಗಿ. ಅವನು ಆಕೆಯ ಮುಖವನ್ನು ದಿಟ್ಟಿಸಿ ನೋಡುತ್ತಾ, ಆ ರೀತಿ ಮಾಡಿದ್ರೆ ನನಗೇನು ಲಾಭ ಎಂದನು ಸಡನ್ ಆಗಿ. ಅಶ್ವಿನಿ ಒಮ್ಮೆಲೆ ದಂಗಾದಳು. ಸರಿಯಾಗಿ ಕೇಳಿಸಿಕೊಂಡೆನಾ ಅಂತ ಅನುಮಾನದಿಂದ ನೋಡಿದಳು. ನೀನು ಕೇಳಿದ್ದು ನಿಜಾನೇ, ನನಗೇನು ಲಾಭ ಅಂತ ನಾನು ನಿಜವಾಗ್ಲೂ ಕೇಳ್ತಾ ಇದ್ದೀನಿ. ಲಾಭನಾ? ನಮ್ಮ ಫ್ರೆಂಡ್ಗೋಸ್ಕರ ಮಾಡುವ ಕೆಲಸದಲ್ಲಿ ನಿನಗೆ ಲಾಭ ಬೇಕಾ? ಬೆರಗಾಗುತ್ತಾ ಕೇಳಿದಳು. ಹೌದು, ಬೇಕು. ಏನು ದೀಪಕ್ ಈ ರೀತಿ ಮಾತನಾಡುತ್ತಿದ್ದಾನೆ? ಈಗ ಏನ್ ಮಾಡೋದು? ಹೋಗಿ ಎಲ್ಲರಿಗೂ ಹೇಳ್ಬಿಟ್ರೆ ವಿಷಯ ದೊಡ್ಡದಾಗುತ್ತದೇನೋ. ಈ ಪ್ರಾಬ್ಲಮ್ ಸಾಲ್ವ್ ಮಾಡುವುದು ದೀಪಕ್ನಿಂದ ಮಾತ್ರ ಸಾಧ್ಯವಾಗುತ್ತದೆ.
ಅಂತ ಆಕೆಯ ಮನಸ್ಸು ಹೇಳುತ್ತಿದೆ. ಹಲೋ, ಏನು ಆ ನೋಟ? ಏನು ಯೋಚಿಸುತ್ತಿದ್ದೀಯಾ? ನೀನು ಈ ರೀತಿ ಮಾತನಾಡಬಲ್ಲೆ ಅಂತ ನನಗೆ ಗೊತ್ತಿಲ್ಲ, ಸಪ್ಪೆ ಮುಖದಿಂದ ಹೇಳಿದಳು. ಈಗ ಗೊತ್ತಾಯ್ತು ಅಲ್ವಾ? ನಿನ್ನ ಸ್ನೇಹಿತಳನ್ನು ಕಾಪಾಡಿದರೆ ನನಗೇನು ಲಾಭ? ನನಗಿಂತ ಮುಂಚೆ ಆಕೆ ನಿನಗೆ ಫ್ರೆಂಡ್, ಆಕ್ರೋಶದಿಂದ ಹೇಳಿದಳು ಅಶ್ವಿನಿ. ಆಗಬಹುದು, ಆದರೆ ಈಗ ರೇಖಾಳನ್ನು ಕೇವಲ ನಿನ್ನ ಫ್ರೆಂಡ್ ಆಗಿ ಮಾತ್ರ ನೋಡ್ತಾ ಇದ್ದೀನಿ. ಆ ರೀತಿ ಸಹ ಮಾಡಬಹುದಾ? ನಾನು ಏನ್ ಬೇಕಾದ್ರೂ ಮಾಡಬಲ್ಲೆ. ಸ್ವಲ್ಪ ಹೊತ್ತು ಅವನನ್ನು ವಿಚಿತ್ರವಾಗಿ ನೋಡಿದಳು. ದೀಪಕ್ ಗಂಭೀರವಾಗಿ ಮುಖವನ್ನು ಇಟ್ಟುಕೊಂಡಿದ್ದಾನೆ. ತಾನು ಹೇಳ್ತಿರುವುದು ನಿಜ ಅನ್ನುವ ಥರ. ಸ್ವಲ್ಪ ಹೊತ್ತು ಯೋಚಿಸಿ, ಬಹುಶಃ ಪಾರ್ಟಿ ಏನಾದ್ರೂ ಬೇಕೇನೋ, ಬ್ಯಾಗ್ನಲ್ಲಿ ಹಣ ಎಷ್ಟಿದೆ ಅಂತ ಚೆಕ್ ಮಾಡಿ, ಸರಿ, ಅಷ್ಟಕ್ಕೂ ಏನ್ ಬೇಕು ನಿನಗೆ? ನೀನೇ ಬೇಕು. ವಾಟ್? ಬೆಚ್ಚಿ ಬಿದ್ದು ಪಟ್ಟಂತ ಎದ್ದು ನಿಂತುಕೊಂಡಳು. ದೀಪಕ್ ಆಕೆ ಕೈ ಹಿಡಿದು ಎಳೆದು ಕುಳಿಸುತ್ತಾ, ನಿಜವಾಗ್ಲೂ ನೀನೇ ಬೇಕು ಅಶು, ಒತ್ತಿ ಹೇಳಿದನು. ಆಕೆಯ ಮುಖ ಕೆಂಪೇರಿತು. ಕೋಪಾನ ಭಯಾನ ಗೊತ್ತಿಲ್ಲದ ಸ್ಥಿತಿ. ಸ್ವಲ್ಪ ಹೊತ್ತು ಮಾತು ಬರದ ಮೌನಿಯಂತೆ ಇದ್ದು ಬಿಟ್ಟಳು. ಏನಾಯ್ತು? ಆಕೆಯನ್ನು ಕೀಟಲೆ ಮಾಡುತ್ತಿದ್ದರೆ ತುಂಬಾ ಮಜಾ ಬರ್ತಿದೆ ಅವನಿಗೆ. ಅಶ್ವಿನಿ ಚೇತರಿಸಿಕೊಂಡವಳಂತೆ ನೋಡುತ್ತಾ, ಏನು ಹೇಳ್ತಿದ್ದೀಯಾ? ನಿನ್ನ ಉದ್ದೇಶವೇನು? ಎಂದಳು ಕೋಪದಿಂದ ಎದ್ದು ನಿಂತುಕೊಳ್ಳುತ್ತಾ. ಹೇಳ್ದೆ ಅಲ್ವಾ ನೀನೇ ಬೇಕು ಅಂತ, ಅದು ಸಹ ಒಂದು ದಿನ, ಎಂದನು ಆರಾಮಾಗಿ ಕುಳಿತುಕೊಂಡು. ಆ ಮಾತು ಕೇಳಿ ಆಘಾತಕ್ಕೊಳಗಾದಳು ಅಶ್ವಿನಿ. ಪಟಾಪಟ ಅಂತ ಕಣ್ಣುಗಳಿಂದ ಕಣ್ಣೀರು ಸೋರುತ್ತಿವೆ. ಬೆಂಚಿನ ಮೇಲೆ ಕುಸಿದು ಕೈಗಳಲ್ಲಿ ಮುಖವನ್ನು ಬಚ್ಚಿಟ್ಟುಕೊಂಡಳು. ಇನ್ನು ಗೊಳೋ ಅಂತ ಅಳುವ ಥರ ಇದ್ದಾಳೆಂದು ಅವನು ಜೋರಾಗಿ ನಕ್ಕನು. ಅಶ್ವಿನಿ ತಲೆ ಎತ್ತಿ ನೋಡಿದಳು. ಆಕೆಗೆ ಏನೂ ಅರ್ಥವಾಗುತ್ತಿಲ್ಲ. ದೀಪಕ್ ನಗುತ್ತಲೇ, ಭಯಪಡಬೇಡ, ನೀನು ಅಂದುಕೊಂಡಂತೆ ಏನೂ ಇಲ್ಲ ಅಂತ ಆಕೆಯ ಕಣ್ಣುಗಳನ್ನು ಆಳವಾಗಿ ನೋಡುತ್ತಾ, ನೀನು ನಮ್ಮ ಮನೆಯಲ್ಲಿ ಒಂದು ದಿನ ಇದ್ದು ನನಗೆ ಸೇವೆಗಳು ಮಾಡಬೇಕು, ನಾನು ಹೇಳಿದಂತೆ ಕೇಳಬೇಕು ಎಂದನು. ಅಶ್ವಿನಿ ಹುಚ್ಚನನ್ನು ನೋಡುವ ಥರ ನೋಡಿದಳು. ಏನ್ ಮಾತನಾಡ್ತಿದ್ದಾನೆ? ತಲೆ ಬಗ್ಗಿಸಿಕೊಂಡು ಯೋಚಿಸುತ್ತಿದ್ದಾಳೆ. ಯಾರಾದ್ರೂ ಬರ್ತಾರೆ, ಏನು ಅಂತ ಬೇಗ ಹೇಳು. ಆ ಕಡೆ ಈ ಕಡೆ ಬ್ಯುಸಿಯಾಗಿ ಓಡಾಡುತ್ತಿರುವ ಸ್ಟೂಡೆಂಟ್ಸ್ ಅನ್ನು ನೋಡುತ್ತಾ ಹೇಳಿದನು. ಅಶ್ವಿನಿ ತಲೆ ಎತ್ತಲಿಲ್ಲ. ಸರಿ, ನಿನ್ನಿಷ್ಟ ಮತ್ತೆ, ನಾನು ಹೋಗುತ್ತಿದ್ದೇನೆ, ಎದ್ದೇಳುತ್ತಾ ಹೇಳಿದನು. ಅಶ್ವಿನಿ ಪಟ್ಟಂತ ತಲೆ ಎತ್ತಿ ನೋಡಿದಳು. ಕೆಂಪೇರಿದ ಕಣ್ಣುಗಳು, ಬಾಡಿ ಹೋದ ಮುಖವನ್ನು ನೋಡಿ ಅವನಿಗೆ ಅಯ್ಯೋ ಪಾಪ ಅನ್ನಿಸಿದರೂ ಹೊರಬೀಳಲಿಲ್ಲ. ಇದೇನು ಬಯಕೆ? ಗೊಣಗಿದಂತೆ ಹೇಳಿದಳು. ಅದಷ್ಟೇ, ಮಾಡ್ತೀಯಾ ಮಾಡಲ್ವಾ? ಸೇವೆಗಳು ಅಂದ್ರೆ ಏನು? ನಾನು ಏನು ಹೇಳಿದ್ರೆ ಅದು. ಭಯಪಡಬೇಡ, ನಿನಗೆ ತೊಂದರೆ ಕಲ್ಪಿಸುವಂತಹವು ಮಾತ್ರ ಅಲ್ಲ. ಅಶ್ವಿನಿ ಅವನ ಮುಖವನ್ನೇ ದಿಟ್ಟಿಸಿ ನೋಡುತ್ತಾ ಯೋಚಿಸುತ್ತಿದ್ದಾಳೆ. ಏನಿವನು? ಇದೇನು ವಿಚಿತ್ರವಾದ ಬಯಕೆ? ಈಗ ಏನ್ ಮಾಡೋದು? ಅವನು ನನಗೆ ಯಾವುದೇ ತೊಂದರೆ ಆಗಲು ಬಿಡುವುದಿಲ್ಲ ಅಂತ ಮಾತ್ರ ಆಕೆಗೆ ಬಲವಾಗಿ ಅನ್ನಿಸುತ್ತಿದೆ. ಅಷ್ಟರಲ್ಲೇ ಆಕೆಗೆ ಸ್ವಲ್ಪ ದೂರದಲ್ಲಿ ಕೈಯಲ್ಲಿ ಕೆಲವು ಕಾಗದಗಳನ್ನು ಹಿಡಿದು ತನ್ನ ಸ್ನೇಹಿತರಿಗೆ ತೋರಿಸುತ್ತಾ ಗಂಭೀರವಾಗಿ ಏನೋ ಚರ್ಚಿಸುತ್ತಿರುವ ಚರಣ್ ಕಾಣಿಸಿದನು. ಅಷ್ಟೇ. ತಕ್ಷಣ ದೀಪಕ್ ಕಡೆ ತಿರುಗಿ, ಸರಿ ಎಂದಳು, ಮನಸ್ಸಿನಲ್ಲಿ ಹಿಂಜರಿಕೆ ಇದ್ದರು. ವೆರಿ ಗುಡ್. ಅಸಲಿಗೆ ನಿನ್ನಂತಹ ಫ್ರೆಂಡ್ ನಮ್ಮ ಗ್ಯಾಂಗ್ ಚರಿತ್ರದಲ್ಲೇ ಇಲ್ಲ ಗೊತ್ತಾ? ನಾನು ತುಂಬಾ ಲಕ್ಕಿ. ಅಶ್ವಿನಿ ಚುರುಕಾಗಿ ನೋಡುತ್ತಿದ್ದರೆ, ಅದೇ ರೇಖಾ ತುಂಬಾ ಲಕ್ಕಿ ಅಂತ ಹೇಳ್ತಾ ಇದ್ದೀನಿ ಎಂದು ಕವರ್ ಮಾಡಿದನು. ಯಾವಾಗ ಬರಬೇಕು ನಾನು? ಇದೆಲ್ಲ ತುಂಬಾ ಇರಿಟೇಟಿಂಗ್ ಆಗಿ ಇದೆ ಅಶ್ವಿನಿಗೆ. ಆಕೆ ಏನು ಮಾಡಲು ಹೊರಟಿದ್ದಾಳೆ? ಎಂತಹ ಹುಚ್ಚು ಕೆಲಸಕ್ಕೆ ಒಪ್ಪಿಕೊಂಡಿದ್ದಾಳೆ? ಯಾರಿಗಾದರೂ ಗೊತ್ತಾದರೆ ಚೆನ್ನಾಗಿ ಬೈಯುತ್ತಾರೆ. ಸಮಯ ನೋಡಿ ಹೇಳ್ತೀನಿ, ಓಕೆನಾ? ಮತ್ತೆ ಸಡನ್ ಆಗಿ ಎದ್ದು ಹೊರಟು ಹೋದನು. ವಿಚಿತ್ರ ಆಲೋಚನೆಗಳು ಮನಸ್ಸಿನ ತುಂಬಾ ಆವರಿಸಿಕೊಳ್ಳುತ್ತಿದ್ದರೆ ಹೋಗುತ್ತಿರುವ ಅವನ ಕಡೆಗೆ ನೋಡುತ್ತಾ ಹಾಗೆ ಕುಳಿತುಕೊಂಡಿದ್ದಾಳೆ ಅಶ್ವಿನಿ. ಕಾಲೇಜಿನಲ್ಲಿ ಪ್ರೋಗ್ರಾಮ್ಸ್ ತುಂಬಾ ಚೆನ್ನಾಗಿ ನಡೆದವು. ರೇಖಾ ಬಗ್ಗೆ ಯಾವ ಪೋಸ್ಟರ್ ಹೊರಗೆ ಬರಲಿಲ್ಲ. ನಿರಾಳವಾಗಿ ಉಸಿರು ತೆಗೆದುಕೊಂಡಳು ಅಶ್ವಿನಿ. ದೀಪಕ್ ಯಾವ ರೀತಿ ಹ್ಯಾಂಡಲ್ ಮಾಡಿದ್ನೋ ಏನೋ, ಚರಣ್ ತಾನು ಮಾಡಲು ಹೊರಟಿದ್ದ ಹುಚ್ಚು ಕೆಲಸವನ್ನು ನಿಲ್ಲಿಸಿದ್ದಾನೆ. ದೊಡ್ಡ ಟೆನ್ಷನ್ ತೀರಿತು ಅಶ್ವಿನಿಗೆ. ಆದರೆ ಈಗ ಹೊಸ ಟೆನ್ಷನ್ ಸ್ಟಾರ್ಟ್ ಆಯಿತು. ದೀಪಕ್ ಯಾವ ಕ್ಷಣದಲ್ಲಿ ಬಂದು ನಡಿ ಮನೆಗೆ ಅಂತಾನೋ ಅಂತ ಭಯದಿಂದ ದೀಪಕ್ನಿಂದ ತಪ್ಪಿಸಿಕೊಂಡು ಓಡಾಡುವುದಕ್ಕೆ ಪ್ರಾರಂಭಿಸಿದಳು. ಅವನು ಅಲ್ಲಿ ಬರುತ್ತಿದ್ದರೆ ಈಕೆ ಇಲ್ಲಿ ಕಣ್ಮರೆಯಾಗುತ್ತಿದ್ದಳು. ತನ್ನ ಸ್ನೇಹಿತರಿಗೆ ಅನುಮಾನ ಬರದಂತೆ ಎಚ್ಚರ ವಹಿಸುತ್ತಾ ತಪ್ಪಿಸಿಕೊಳ್ಳುತ್ತಿದ್ದಾಳೆ. ದೀಪಕ್ ಇದನ್ನೆಲ್ಲ ಗಮನಿಸಿದರೂ ಗಮನಿಸದಂತೆ ಇರುತ್ತಿದ್ದಾನೆ ಎಂಬ ವಿಷಯ ಅಶ್ವಿನಿಗೆ ಗೊತ್ತಿಲ್ಲ. ಒಂದು ದಿನ ಸಂಜೆ ಕಾಲೇಜ್ ಮುಗಿದ ನಂತರ ಆಟೋ ಇಳಿದು ತಮ್ಮ ಮನೆಗೆ ನಡೆದುಕೊಂಡು ಹೋಗುತ್ತಿದ್ದರೆ ಸಡನ್ನಾಗಿ ಬೈಕ್ ಮೇಲೆ ಬಂದು ಪಕ್ಕದಲ್ಲಿ ನಿಲ್ಲಿಸಿದ ದೀಪಕ್ನನ್ನು ನೋಡಿ
ದಂಗಾದಳು. ಅವನು ಮಾತನಾಡದೆ ನೇರವಾಗಿ ನೋಡುತ್ತಿದ್ದಾನೆ. ದೀಪು, ನೀನು ನೀನು ಇಲ್ಲಿ ತೊದಲುತ್ತಾ ಹೇಳಿದಳು. ಚೆನ್ನಾಗಿದೆ, ನೀನು ಕೃತಜ್ಞತೆಯನ್ನು ತಿಳಿಸುವ ವಿಧಾನ. ಮುಖಗಂಟಿಕ್ಕಿ ಅದೇ ರೀತಿ ನೋಡುತ್ತಾ ಹೇಳಿದನು. ಏನು ಹೇಳಬೇಕೆಂದು ತಿಳಿಯದೆ ಅಶ್ವಿನಿ ಸತಮತವಾಗುತ್ತಾ ತಲೆ ಬಗ್ಗಿಸಿ ನಿಂತು ಬಿಟ್ಟಳು. ಒಂದೆಡೆ ಯಾರಾದರೂ ನೋಡುತ್ತಾರೆ ಎಂಬ ಭಯ, ಸಿಕ್ಕಿಬಿದ್ದಿದ್ದೇನೆ ಎಂಬ ಗಾಬರಿ ಮತ್ತೊಂದು ಕಡೆ. ದೀಪು ಪ್ಲೀಸ್, ನನಗೆ ಲೇಟ್ ಆಗುತ್ತದೆ, ನಾನು ಮನೆಗೆ ಹೋಗಬೇಕು. ಓಕೆ ಓಕೆ, ನಾಳೆ ನನ್ನ ಬರ್ತ್ಡೇ ಎಂದನು. ಅಶ್ವಿನಿ ಆದ್ರೆ ಅನ್ನುವ ಥರ ನೋಡಿದಳು. ನಾಳೆ 9 ಗಂಟೆಯೊಳಗೆ ನೀನು ನಮ್ಮ ಮನೆಯಲ್ಲಿ ಇರಬೇಕು. ಸುತ್ತಿ ಬಳಸದೆ ನೇರವಾಗಿ ವಿಷಯ ಹೇಳಿದನು ದೀಪಕ್. ಅವಕ್ಕಾದ ಅಶ್ವಿನಿ, ನಾಳೆನಾ ಎಂದಳು ಸಪ್ಪೆ ಮುಖದಿಂದ. ನಿನ್ನ ಕೈಯಲ್ಲಿ ಸೇವೆಗಳು ಮಾಡಿಸಿಕೊಳ್ಳುವುದಕ್ಕೆ ಹುಟ್ಟುಹಬ್ಬಕ್ಕಿಂತ ಶುಭ ತರುಣ ಏನಿರುತ್ತದೆ ಹೇಳು? ಅಶ್ವಿನಿ ಏನೂ ಮಾತನಾಡದೆ ಹಾಗೆ ನೋಡುತ್ತಿದ್ದಾಳೆ. ಏನು ಅಷ್ಟೊಂದು ಆಲೋಚನೆ ಮಾಡ್ತಿದ್ದೀಯಾ? ಯಾವ ರೀತಿ ತಪ್ಪಿಸಿಕೊಳ್ಳಬೇಕು ಅಂತಾನಾ? ಮನೆಯಲ್ಲಿ ಏನು ಹೇಳಬೇಕು ಅಂತ? 1 ನಿಮಿಷ ಮೌನದ ನಂತರ, ಸತ್ಯವನ್ನೇ ಹೇಳು, ನೀನು ನನ್ನ ಬರ್ತ್ಡೇ ಪಾರ್ಟಿಗೆ ಅಲ್ವಾ ಬರ್ತಾ ಇರುವುದು? ನಿಮ್ಮನೆಯವರು ಏನೂ ಅಂದುಕೊಳ್ಳುವುದಿಲ್ಲ ಅಲ್ವಾ? ನಿನ್ನ ಹೆಸರು ಅಶ್ವಿನಿ ಅಲ್ಲ, ಸಂದೇಹಿನಿ ಅಂತ ಇಡಬೇಕಿತ್ತು. ನಾನೇ ಬರಕ್ಕೆ ಹೇಳ್ದೆ ಅಲ್ವಾ ಅಶು? ನಿನಗ್ಯಾಕೆ ಇಷ್ಟೊಂದು ಅನುಮಾನಗಳು? ಮಾತು ಕೊಡುವ ಮುಂಚೆ ಬರಲಿಲ್ವೇ? ಇನ್ನೂ ಲಾಭವಿಲ್ಲ ಅಂತ ಅರ್ಥವಾಯಿತು ಅಶ್ವಿನಿಗೆ. ಇಷ್ಟಕ್ಕೂ ನೀನು ಬರ್ತಾ ಇದ್ದೀಯಾ ಇಲ್ವಾ? ಅವನ ಗಂಭೀರ ಮನೋಭಾವವನ್ನು ಸಹಿಸಲಾರೇನೋ ಅಂತ ಅನ್ನಿಸಿತು ಅಶ್ವಿನಿಗೆ. ಬರ್ತಾ ಇದ್ದೀನಿ, ಇಷ್ಟವಿಲ್ಲದೆ ನಿಧಾನವಾಗಿ ಹೇಳಿದಳು. ಗುಡ್. ನಾಳೆ ಬ್ರೇಕ್ಫಾಸ್ಟ್ನಿಂದ ಹಿಡಿದು ರಾತ್ರಿ ಪಾರ್ಟಿ ತನಕ ಎಲ್ಲ ನೀನೇ ನೋಡಿಕೊಳ್ಳಬೇಕು, ಡೆಕೋರೇಷನ್ ಸಹ. ನಾನೇನಾದ್ರೂ ಅಡುಗೆ ಭಟ್ಟಳ, ಇಂಟೀರಿಯರ್ ಡಿಸೈನರಾ, ಇಲ್ಲ ಅಂದ್ರೆ ಕ್ಯಾಟ್ರಿಂಗ್ ನಡೆಸುತ್ತಿದ್ದೀನಾ? ಕೋಪ ನೆತ್ತಿಗೇರಿತು ಅಶ್ವಿನಿಗೆ. ಎಲ್ಲರನ್ನೂ ಮೀರಿಸುವ ನಮ್ಮ ಆತ್ಮೀಯ ಸ್ನೇಹಿತೆ, ಸರಿನಾ? ನಾನು ಒಬ್ಬಳೇನಾ? ಎಲ್ಲರೂ ಬರ್ತಾರೆ ತಾಯಿ, ಅವರ ಸಮಯಕ್ಕೆ ಅವರು ಬರ್ತಾರೆ. ಇನ್ನು ನೀನು ನನ್ನನ್ನು ಸಾಯಿಸಬೇಡ. ಅಶ್ವಿನಿ ಸೌಂಡ್ ಬರದಂತೆ ಬೈದುಕೊಂಡಳು. ನಿನ್ನ ಬೈಗುಳಗಳೇ ನನಗೆ ಆಶೀರ್ವಾದ, ನೋ ಪ್ರಾಬ್ಲಮ್. ಅಶ್ವಿನಿ ಹವಾಕ್ಕಾದಳು. ಇಷ್ಟಕ್ಕೂ ನಿಮ್ಮ ಮನೆಯವರು ಏನೂ ಅಂದುಕೊಳ್ಳುವುದಿಲ್ಲ ಅಲ್ವಾ ಅಂತ ಮತ್ತೊಂದು ಬಾರಿ ಅನುಮಾನದಿಂದ ಕೇಳಿದಳು. ನಾನಿದ್ದೀನಿ ಅಲ್ವಾ ಎನ್ನುತ್ತಾ ಅಶ್ವಿನಿ ಅವಸ್ಥೆಯನ್ನು ನೋಡಿ ಕನಿಕರಪಟ್ಟು, ನನ್ನ ಸ್ನೇಹಿತಳಾಗಿ ನನ್ನ ಬರ್ತ್ಡೇ ಏರ್ಪಾಟುಗಳಲ್ಲಿ ಸಹಾಯ ಮಾಡುವುದಕ್ಕೆ ಬರ್ತಾ ಇದ್ದೀಯಾ? ಅವರು ಅಂದುಕೊಳ್ಳುವುದಕ್ಕೆ ಇದರಲ್ಲಿ ಏನಿದೆ? ಅಶ್ವಿನಿ ಮಾತನಾಡಲಿಲ್ಲ. ಆದ್ರೂ ನೀನು ಇನ್ನೊಂದು ರೀತಿ ಯೋಚಿಸುತ್ತಿದ್ದೀಯಾ ಅಲ್ವಾ? ಇನ್ನೊಂದು ರೀತಿನೂ ಇಲ್ಲ, ಮತ್ತೊಂದು ರೀತಿನೂ ಇಲ್ಲ, ಬರ್ತಾ ಇದ್ದೀನಿ ಅಲ್ವಾ? ಅಶ್ವಿನಿ ಸಿಟ್ಟಾದಳು. ಸರಿ ಸರಿ, ಕೋಪ ಮಾಡಿಕೊಳ್ಳಬೇಡ, ಅದು ನಿನಗೆ ಸೂಟ್ ಆಗುವುದಿಲ್ಲ. ನನ್ನ ಬಗ್ಗೆ ಚೆನ್ನಾಗಿ ಗೊತ್ತಿರೋ ಹಾಗೆ ಮಾತನಾಡಬೇಡ. ನಿನ್ನ ಬಗ್ಗೆ ನನಗೆ ತುಂಬಾ ಗೊತ್ತು, ಯಾವಾಗ್ಲಿಂದಾನೋ ಗೊತ್ತು. ಏನು ಗೊತ್ತು? ಹೇಗೆ? ಆಶ್ಚರ್ಯದಿಂದ ಕೇಳಿದಳು. ಅದಷ್ಟೇ, ಇನ್ನು ಹೋಗೋಣ್ವಾ? ಅಶ್ವಿನಿ ಬೇರೇನೋ ಹೇಳಲು ಹೊರಟಿದ್ದರೂ ದೀಪಕ್ ಕೇಳಲಿಲ್ಲ. ಇನ್ನು ಮುಂದೆ ಮಾತನಾಡಲು ಸಹ ಬಿಡಲಿಲ್ಲ. ಎಲ್ಲಿಗೆ? ಬೆಳಗ್ಗೆನೇ ರೆಡಿಯಾಗಿದ್ದೀಯಾ? ಡೈನಿಂಗ್ ಟೇಬಲ್ ಮೇಲೆ ಬ್ರೇಕ್ಫಾಸ್ಟ್ಗೋಸ್ಕರ ಪ್ಲೇಟ್ಸ್ ಇಡುತ್ತಿದ್ದ ಸಾವಿತ್ರಿ ಕೇಳಿದಳು. ದೀಪಕ್ ರವರ ಮನೆಗೆ ಮಮ್ಮಿ, ಅವನ ಬರ್ತ್ಡೇ ಅಂತ ಇವತ್ತು. ಇಷ್ಟು ಬೆಳಗ್ಗೆನೆ ಯಾಕೆ ಅಂತ. ಅಬ್ಬಾ ಏನೋ ಅಮ್ಮ, ಬರಕ್ಕೆ ಹೇಳ್ದ, ಹೋಗ್ತಾ ಇದ್ದೀನಿ. ಅದಕ್ಕಿಂತ ಹೆಚ್ಚೇನು ಹೇಳಲು ಸಾಧ್ಯವಾಗದ ಕಾರಣ ಅವಳಿಗೆ ಸಿಟ್ಟು ಬಂತು. ಸರಿಯಾಗಿ 9 ಗಂಟೆಗೆ ದೀಪಕ್ ರವರ ಮನೆಯ ಗೇಟನ್ನು ತಳ್ಳಿ ಸ್ವಲ್ಪ ಆಂದೋಲನದಿಂದ ನಿಧಾನವಾಗಿ ಒಳಗೆ ಹೆಜ್ಜೆ ಇಟ್ಟಳು. ಗೇಟ್ನಿಂದ ಮನೆಯ ಮುಖ್ಯ ದ್ವಾರದ ಮುಂಭಾಗದಲ್ಲಿರುವ ಮೆಟ್ಟಿಲುಗಳವರೆಗೆ ಒಳ್ಳೆ ದಾರಿ ಇದೆ. ದಾರಿಯ ಎರಡೂ ಬದಿಗಳಲ್ಲಿದ್ದ ವಿವಿಧ ರೀತಿಯ ಹೂಗಿಡಗಳು ಅಶ್ವಿನಿ ಮನಸ್ಸನ್ನು ಸ್ವಲ್ಪ ಶಾಂತಗೊಳಿಸಿದವು. ಆ ಕಡೆ ಈ ಕಡೆ ನೋಡುತ್ತಾ ನಿಧಾನವಾಗಿ ನಡೆಯುತ್ತಿದ್ದರೆ ಮುಂದೆ ಯಾರೋ ಬರುತ್ತಿದ್ದಂತೆ ಅನ್ನಿಸಿ ತಲೆ ಎತ್ತಿ ನೋಡಿದಳು. ಮುಗುಳ್ನಗುತ್ತಾ ನಡೆದುಕೊಂಡು ಬರುತ್ತಿರುವ ದೀಪಕ್ನನ್ನು ಹಾಗೇ ನೋಡುತ್ತಾ ಇದ್ದು ಬಿಟ್ಟಳು. ಆ ನಗು ಅವಳ ಹೃದಯವನ್ನು ಚುಚ್ಚುತ್ತಿರುವಂತೆ ಭಾಸವಾಯಿತು ಒಂದು ಕ್ಷಣ. ಬಾ ಬಾ, ನೀನು ಸರಿಯಾದ ಸಮಯಕ್ಕೆ ಬಂದಿದ್ದೀಯ. ಅವನ ನೋಟವನ್ನು ಎದುರಿಸಲು ಸಾಧ್ಯವಾಗದೆ ಪಕ್ಕಕ್ಕೆ ನೋಡುತ್ತಾ, ಹೂಗಿಡಗಳು ತುಂಬಾ ಸುಂದರವಾಗಿವೆ ಎಂದಳು. ಈ ಗಿಡಗಳ ಮಧ್ಯೆ ನೀನು ಇನ್ನೂ ಚೆನ್ನಾಗಿದ್ದೀಯ, ನಿಧಾನವಾಗಿ ಹೇಳಿದನು. ಏನು? ಏನೂ ಇಲ್ಲ, ಒಳಗೆ ಬಾ. ಅವನು ತಿರುಗಿ ಮನೆಯ ಕಡೆಗೆ ನಡೆಯುತ್ತಿದ್ದರೆ ಕೆಂಪೇರಿದ ಮುಖದೊಂದಿಗೆ ಅವನನ್ನು ಹಿಂಬಾಲಿಸಿದಳು ಅಶ್ವಿನಿ. ಒಳಗೆ ಹೋದ ನಂತರ, ಮಮ್ಮಿ, ಯಾರು ಬಂದಿದ್ದಾರೆ ನೋಡು ಅಂತ ಜೋರಾಗಿ ಕರೆದನು. ತಾನು ಯಾಕೆ ಬಂದಿದ್ದೇನೆ ಅಂತ ನೆನೆಸಿಕೊಂಡ್ರೇನೆ ಅಶ್ವಿನಿಗೆ ತುಂಬಾ ಮುಜುಗರವಾಗುತ್ತಿದೆ. ಒಳಗಿನಿಂದ ಕ್ಲಾಸಿಯಾಗಿ ನಯವಾಗಿ ನಡೆದುಕೊಂಡು ಬಂದ ಆಕೆಯನ್ನು
ನನ್ನ ತಾಯಿ ಶಾರದಾ ಅಂತ ಪರಿಚಯಿಸಿದನು ದೀಪಕ್. ಶಾರದಾ ಹಿಂದೆಯೇ ಬಂದ ಸರಿಸುಮಾರು ಅಶ್ವಿನಿ ವಯಸ್ಸಷ್ಟೇ ಇರುವ ಹುಡುಗಿಯನ್ನು ತೋರಿಸಿ, ನನ್ನ ತಂಗಿ ಮಹಾತಾಯಿ ಕಾವ್ಯ ಎಂದನು. ಆಗಲೇ ಮೇಲಿನಿಂದ ಬರುತ್ತಿರುವ ತನ್ನ ತಂದೆಯನ್ನು ನೋಡಿ, ಅಶ್ವಿನಿ, ಅವರೇ ನನ್ನ ತಂದೆ ಎಂದನು. ಅಶ್ವಿನಿ ಕಣ್ಣುಗಳು ಅಗಲಿಸಿ ಎಲ್ಲರನ್ನೂ ನೋಡುತ್ತಿದ್ದಾಳೆ. ಆ ಸುಂದರ ಕುಟುಂಬ ಅಶ್ವಿನಿ ಮನಸ್ಸನ್ನು ಗೆದ್ದಿದೆ. ಮಮ್ಮಿ, ನಾನು ನಿನ್ನೆ ಹೇಳ್ದೆ ಅಲ್ವಾ, ಈಕೆನೆ ಅಶ್ವಿನಿ ಎಂದನು ಮುಗುಳ್ನಗೆಯೊಂದಿಗೆ. ಅಶ್ವಿನಿ ಕೈಗಳು ಜೋಡಿಸಿ ನಮಸ್ತೆ ಆಂಟಿ ಎಂದಳು. ನನ್ನ ಬಗ್ಗೆ ಇವರಿಗೆ ಏನಂತ ಹೇಳಿದ್ನೋ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತ. ನಮಸ್ತೆ, ಬಾಮ್ಮ ಕೂತ್ಕೋ. ನಮಸ್ತೆ ಅಂಕಲ್, ದೀಪಕ್ ರವರ ತಂದೆಯ ಕಡೆ ನೋಡುತ್ತಾ ಹೇಳಿದಳು ಅಶ್ವಿನಿ. ಆತ ಮುಗುಳ್ನಗೆಯೊಂದಿಗೆ ತಲೆಯಾಡಿಸಿದರು. ಹಾಯ್ ಅಶು, ಬಾ ಕುತ್ಕೋ. ಕಾವ್ಯ ಅಶ್ವಿನಿ ಕೈಯನ್ನು ಹಿಡಿದು ಕರೆದುಕೊಂಡು ಹೋಗಿ ಕುಳಿಸಿದಳು. ಎಲ್ಲರೂ ಮಾತುಗಳಲ್ಲಿ ಬಿದ್ದರು. ಅಶ್ವಿನಿ ಅವರ ಚಿಕ್ಕ ಚಿಕ್ಕ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡುತ್ತಾ ಆಗಾಗ ದೀಪಕ್ನನ್ನು ನೋಡುತ್ತಿದ್ದಾಳೆ. ಅವನು ರೆಪ್ಪೆ ಮಿಟಿಕಿಸದೆ ತನ್ನನ್ನೇ ನೋಡುತ್ತಿರುವುದು ಗಮನಿಸಿ ಆಕೆಯ ಹೃದಯ ಜೋರಾಗಿ ಹೊಡೆದುಕೊಳ್ಳುತ್ತಿದೆ. ಏನು ಆ ರೀತಿ ನೋಡುತ್ತಿದ್ದಾನೆ? ಪಟ್ಟಂತ ಮುಖ ತಿರುಗಿಸಿಕೊಂಡಳು. ದೀಪಕ್ಗೆ ಅಶ್ವಿನಿಯನ್ನು ಈ ರೀತಿ ತನ್ನ ಮನೆಯಲ್ಲಿ ತನ್ನ ಮನೆಯವರ ಜೊತೆ ನೋಡುತ್ತಿದ್ದರೆ ಮನಸ್ಸಿಗೆ ತುಂಬಾ ಹಾಯಾಗಿ ಅನ್ನಿಸುತ್ತಿದೆ. ಅಶ್ವಿನಿ ತನ್ನನ್ನು ನೋಡಿ ಮುಖ ತಿರುಗಿಸಿಕೊಂಡಿದ್ದು ನೋಡಿ ತುಂಟನೆಗೆ ಬೀರಿದನು. ಅಶ್ವಿನಿಯನ್ನು ಸತಾಯಿಸುತ್ತಿದ್ದರೆ, ಆಕೆ ಉರಿದುಕೊಳ್ಳುತ್ತಿದ್ದರೆ ಅವನಿಗೆ ತುಂಬಾ ಮಜಾ ಬರ್ತಿದೆ. ಹ್ಯಾಪಿಯಾಗಿ ಮಾತುಗಳು ಹೇಳಿಕೊಳ್ಳುತ್ತಾ ಬ್ರೇಕ್ಫಾಸ್ಟ್ ಮುಗಿಸಿದರು. ದೀಪಕ್, ನಾನು ಕಾಫಿ ಮೇಲೆ ಕುಡಿಯುತ್ತೇನೆ ಅಂತ ಯಾರನ್ನೂ ಉದ್ದೇಶಿಸದೆ ಹೇಳಿ ಮೇಲಕ್ಕೆ ಹೊರಟು ಹೋದನು. ಅಶ್ವಿನಿ ಬೆರಗಾದಳು. ನನಗೇನ ಹೇಳಿದ್ದು, ನಾನೇಗೆ ಕೊಡ್ತೀನಿ? ಹಾಗೆ ನಿಂತುಕೊಂಡ ಅಶ್ವಿನಿ ಹತ್ತಿರಕ್ಕೆ ಕಾಫಿ ಟ್ರೇ ಜೊತೆ ಬಂದ ಕಾವ್ಯ, ಅಶು, ನಡಿ ಅಣ್ಣನಿಗೆ ಕಾಫಿ ಕೊಟ್ಬಿಟ್ಟು ನನ್ನ ರೂಮಿಗೆ ಹೋಗೋಣ ಎನ್ನುತ್ತಾ ಮೇಲಕ್ಕೆ ನಡೆದಳು. ಅಮ್ಮಯ್ಯ ಅಂತ ಅಂದುಕೊಳ್ಳುತ್ತಾ ಅಶ್ವಿನಿ ಆಕೆಯನ್ನು ಹಿಂಬಾಲಿಸಿದಳು. ಅವರು ಮೇಲಕ್ಕೆ ತಲುಪಿದ್ರೋ ಇಲ್ಲವೋ, ಫೋನ್ ರಿಂಗ್ ಆಯಿತು. ಅರೇ, ನನ್ನ ಫ್ರೆಂಡ್ ಕಾಲ್ ಮಾಡಿದ್ದಾಳೆ. ಅಶು, ನೀನೋಗಿ ಅಣ್ಣನಿಗೆ ಕಾಫಿ ಕೊಡು, ನೋಡು ಅದೇ ರೂಮ್, ನಾನು ಮಾತನಾಡಿ ಬರ್ತೀನಿ ಎಂದು ಹೇಳಿ ನಿಲ್ಲದೆ ಹೊರಟು ಹೋದಳು. ಅಶ್ವಿನಿ ಇನ್ನೇನು ಮಾಡಲಾಗದೆ ರೂಮಿನ ಹತ್ತಿರಕ್ಕೆ ಹೋಗಿ ಮೆಲ್ಲಗೆ ಬಾಗಿಲು ತಟ್ಟಿದಳು. ಎಸ್, ಕಮೀನ್. ಬಾಗಿಲು ತಳ್ಳಿಕೊಂಡು ಒಳಗಡೆಗೆ ಬಂದ ಅಶ್ವಿನಿ ಹಾಗೇ ನೋಡುತ್ತಾ ಇದ್ದು ಬಿಟ್ಟಳು. ಏನು ಆ ರೀತಿ ನೋಡ್ತಾ ಇದ್ದೀಯಾ? ಸಮೀಪ ಬರುತ್ತಾ ಕೇಳಿದನು ದೀಪಕ್. ನಿನ್ನ ರೂಮ್ ತುಂಬಾ ಚೆನ್ನಾಗಿದೆ, ನೀನು ಒಪ್ಪಿಕೊಂಡರೆ ನಮ್ಮದು ಆಗುತ್ತದೆ ಎಂದನು ಹಾಸ್ಯವಾಗಿ. ಅಶ್ವಿನಿ ಬೆಚ್ಚಿಬಿದ್ದು ಕೋಪದಿಂದ ನೋಡಿದಳು. ಹಾಗಾದ್ರೆ ನಾನು ಚೆನ್ನಾಗಿಲ್ವಾ ಅಶು? ಅವಳ ಕೋಪವನ್ನು ಲೆಕ್ಕಿಸದೆ ಮುಗ್ಧವಾಗಿ ಕೇಳಿದನು. ದೀಪುಗೆ ಇವತ್ತು ಏನೋ ಆಗಿದೆ ಅಂತ ಅಂದುಕೊಳ್ಳುತ್ತಾ ಆತುರದಿಂದ ಹಿಂತಿರುಗಿದಳು ಅಶ್ವಿನಿ. ಅಶು, ಕಾಫಿ ಕೊಡಲ್ವಾ? ಇನ್ನೇನು ಮಾಡಲಾಗದೆ ಮತ್ತೆ ಈ ಕಡೆಗೆ ತಿರುಗಿದಳು. ಟ್ರೇಯನ್ನು ಟೇಬಲ್ ಮೇಲೆ ಇಟ್ಟು ಅವನಿಗೆ ಕಾಫಿ ಕೊಟ್ಟಳು. ಅವನು ಅದನ್ನು ಸಿನ್ಸಿಯರ್ ಆಗಿ ತೆಗೆದುಕೊಂಡು ಸ್ವಲ್ಪ ಹಿಂದಕ್ಕೆ ಸರಿದು, ನೀನು ಮಾತ್ರ ತುಂಬಾ ಚೆನ್ನಾಗಿ ಕಾಣುತ್ತಿದ್ದೀಯ ಎನ್ನುತ್ತಾ ಆಕೆಯ ಕಣ್ಣುಗಳನ್ನು ನೇರವಾಗಿ ನೋಡಿದನು. ಅಷ್ಟೊತ್ತಿಗಾಗಲೇ ಏನೋ ಒಂಥರ ಆಗುತ್ತಿದ್ದ ಅಶ್ವಿನಿ ಹೃದಯ ಕಂಟ್ರೋಲ್ ತಪ್ಪಿತು. ತಕ್ಷಣ ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳುತ್ತಾ, ನಾನು ಹೋಗ್ತಾ ಇದ್ದೀನಿ ಎಂದಳು ಕೋಪವಾಗಿ. ನಾನೇನ್ ಹೇಳ್ದೆ? ನೀನೇನ್ ಮಾಡ್ತಾ ಇದ್ದೀಯಾ? ಮಾಡ್ತಾ ಇದ್ದೀನಿ ಅಲ್ವಾ ಸೇವೆಗಳು, ಒತ್ತಿ ಹೇಳಿದಳು ಆಕ್ರೋಶದಿಂದ. ಹಾ, ಮಾಡ್ತಾ ಇದ್ದೀಯ ಬಿಡು. ಎಲ್ಲ ಕಾವ್ಯ ಕೈಯಲ್ಲಿ ಮಾಡಿಸುತ್ತಾ ಕ್ರೆಡಿಟ್ ನೀನು ತೆಗೆದುಕೊಳ್ಳುತ್ತಿದ್ದೀಯ. ಇಲ್ಲದಿದ್ದರೆ ಡೈರೆಕ್ಟ್ ಆಗಿ ನಾನೇ ನಿಮ್ಮಣ್ಣನಿಗೆ ಸೇವೆಗಳು ಮಾಡ್ತೀನಿ, ನೀನು ಪಕ್ಕಕ್ಕೆ ಸರಿ ಅಂತ ಹೇಳ್ಬೇಕಾ? ಇರಿಟೇಟಿಂಗ್ ಆಗಿ ಕೇಳಿದಳು. ದೀಪಕ್ ಮಾತನಾಡಲಿಲ್ಲ. ಕಪ್ಪಲ್ಲಿ ಹಿಡ್ಬಿಟ್ಟು ಹೋಗಿ ಬೆಡ್ ಮೇಲೆ ಕುಳಿತುಕೊಂಡು ಮೊಬೈಲ್ನಲ್ಲಿ ತಲೆ ತೂರಿಸಿದನು. ಅಶ್ವಿನಿ ಸ್ವಲ್ಪ ಹೊತ್ತು ಹಾಗೆ ನೋಡಿ ನಂತರ ನಿಧಾನವಾಗಿ, ಈಗ ಏನ್ ಮಾಡಬೇಕು ನಾನು ಅಂತ ಕೇಳಿದಳು. ಈ ರೀತಿ ಕೇಳಿದೆ ಚೆನ್ನಾಗಿದೆ, ಬಾ ಇಲ್ಲಿ ಬಂದು ಮಾತುಗಳು ಹೇಳು, ಉತ್ಸಾಹದಿಂದ ಹೇಳಿದನು. ಇದೂ ಸಹ ಸೇವೆಗಳ ಅಡಿಯಲ್ಲೇ ಬರುತ್ತದಾ? ಖಂಡಿತ. ಅಶ್ವಿನಿ ಬೇರೆ ದಾರಿ ಇಲ್ಲದವಳಂತೆ ಬೆಡ್ ತೀರಕ್ಕೆ ಚೇರನ್ನು ಎಳೆದುಕೊಂಡು ಕುಳಿತಳು. ಏನ್ ಮಾತಾಡ್ಲಿ? ನಿನ್ನ ಹಳೆ ಕಾಲೇಜ್, ಫ್ರೆಂಡ್ಸ್, ಫ್ಯಾಮಿಲಿ, ಅಭಿರುಚಿಗಳು ಏನಾದ್ರೂ. ನಿಧಾನವಾಗಿ ಇಬ್ಬರು ಮಾತುಗಳಲ್ಲಿ ಮುಳುಗಿದರು. ಅದರಲ್ಲಿ ಇಬ್ಬರ ಫ್ರೆಂಡ್ಸ್, ಫ್ಯಾಮಿಲಿ, ಅಭಿರುಚಿಗಳು, ಸಿನಿಮಾಗಳು ಎಲ್ಲ ಟಾಪಿಕ್ಸ್ ಇದ್ದಾವೆ. ಅಶ್ವಿನಿಗೆ ಸಹ ಸ್ವಲ್ಪ ಮುಜುಗರ ಕಡಿಮೆಯಾಯಿತು. ಅಶು, ನಿನಗೆ ಬಾಲ್ಯ ಸ್ನೇಹಿತರು ಯಾರೂ ಇಲ್ವಾ? ಸಡನ್ ಆಗಿ ಕೇಳಿದನು ದೀಪಕ್. ನನಗ ಯಾರೂ ಇಲ್ಲ ಎಂದಳು. ನೆನಪು ಮಾಡಿಕೊಂಡು ಹೇಳು.
ಯಾರ ಜೊತೆಯಲ್ಲಾದರೂ ಆಟವಾಡಿದ, ಜಗಳವಾಡಿದ ನೆನಪುಗಳು ಇಲ್ಲವೇ? ಅಶ್ವಿನಿ ಸ್ವಲ್ಪ ಹೊತ್ತು ಯೋಚಿಸಿ, ನನಗೆ ನಿಖರವಾಗಿ ನೆನಪಿಲ್ಲ. ಆದರೆ ನನ್ನ ತಂದೆಯ ಬಾಲ್ಯದ ಸ್ನೇಹಿತರು ವಿಜಯವಾಡದಲ್ಲಿ ನಮ್ಮ ಪಕ್ಕದ ಮನೆಯಲ್ಲಿ ವಾಸಿಸುತ್ತಿದ್ದರಂತೆ. ಆಗ ನಾನು ತುಂಬಾ ಚಿಕ್ಕವಳಂತೆ. ಅವರ ಮಗನ ಜೊತೆ ಚೆನ್ನಾಗಿ ಆಟವಾಡುತ್ತಿದ್ದೆನಂತೆ. ಯಾವಾಗಲೂ ಅವರ ಮನೆಯಲ್ಲೇ ಇರ್ತಾ ಇದ್ನಂತೆ. ಒಮ್ಮೆ ಯಾವಾಗ್ಲೋ ಅಮ್ಮ ಹೇಳಿದ ನೆನಪು ಎಂದಳು. ದೀಪಕ್ ದಿಟ್ಟಿಸಿ ನೋಡುತ್ತಿದ್ದಾನೆ. ಏನು ಆ ರೀತಿ ನೋಡ್ತಾ ಇದ್ದೀಯಾ? ಅಂದ ಹಾಗೆ, ನಿನಗೆ ಯಾರಾದ್ರೂ ಇದ್ದಾರಾ? ಇದ್ದಾಳೆ, ಒಂದು ಕ್ಯೂಟ್ ಮಗು. ಅವಳು ಯಾವಾಗಲೂ ಅಳುತ್ತಿದ್ದಳು. ನಾನು ಅವಳನ್ನು ಎತ್ತುಕೊಂಡ ತಕ್ಷಣ ಸುಮ್ಮನಾಗುತ್ತಿದ್ದಳು. ನಿನಗೆ ನೆನಪಿದೆಯಾ? ಆಶ್ಚರ್ಯದಿಂದ ಕೇಳಿದಳು ಅಶ್ವಿನಿ. ಸ್ವಲ್ಪ ಸ್ವಲ್ಪ ನೆನಪಿದೆ. ಅಮ್ಮ ನನಗೆ ಹಲವು ಬಾರಿ ಹೇಳಿದ್ದಾಳೆ ಸಹ. ಹೌದಾ? ಈಗ ಎಲ್ಲಿದ್ದಾಳೋ ಏನೋ. ಭೇಟಿಯಾಗಬೇಕು ಅಂತ ಬಯಸುತ್ತಿದ್ದೀಯಾ? ಅಶ್ವಿನಿ ಅನುಮಾನದಿಂದ ಕೇಳಿದಳು. ಅದು ನನ್ನ ಚಿರಕಾಲ ಕೋರಿಕೆ. ಭೇಟಿಯಾದ್ರೆ ಏನ್ ಮಾಡ್ತೀಯಾ? ನನ್ನ ಹೃದಯ ಸಾಮ್ರಾಜ್ಯಕ್ಕೆ ರಾಣಿಯನ್ನಾಗಿ ಮಾಡ್ತೀನಿ. ತನ್ಮಯತ್ವದಿಂದ ಬೆಡ್ ಮೇಲೆ ಹಿಂದಕ್ಕೆ ಒರಗಿ ಕಣ್ಣು ಮುಚ್ಚಿದನು ದೀಪಕ್. ಅಶ್ವಿನಿ ಯಾಕೋ ಆಘಾತಕ್ಕೊಳಗಾದವಳಂತೆ ಹಾಗೇ ನೋಡುತ್ತಾ ಇದ್ದು ಬಿಟ್ಟಳು. ನನ್ನ ಬಾಲ್ಯದ ಸ್ನೇಹಿತೆ ಈಗ ಎಲ್ಲಿದ್ದಾಳೋ ಏನೋ. ದೀಪಕ್ ಬೆಡ್ ಮೇಲೆ ಹಿಂದಕ್ಕೆ ಒರಗುತ್ತಾ ಹೇಳಿದನು. ನಿನಗೇ ಆಕೆ ಸರಿಯಾಗಿ ನೆನಪಿಲ್ಲ. ನಿನಗಿಂತ ಚಿಕ್ಕವಳಿಗೆ ನೀನು ನೆನಪಿರ್ತೀಯಾ? ಅಶ್ವಿನಿಗೆ ಯಾಕೋ ಸ್ವಲ್ಪ ಬೇಸರವಾಯಿತು. ನನಗೆ ಸ್ವಲ್ಪ ನೆನಪಿದೆ ಅಂತ ನಾನು ಹೇಳ್ದೆ ಅಲ್ವಾ? ಇದಲ್ಲದೆ ಅಮ್ಮ ಹೇಳಿದ ಮಾತಿನ ಆಧಾರದ ಮೇಲೆ ನನ್ನ ಮನಸ್ಸಿನಲ್ಲಿ ಆಕೆಯ ಒಂದು ಚಿತ್ರಣವೂ ರೂಪುಗೊಂಡಿದೆ. ನಾನು ಆಕೆ ಈಗಿನ ರೂಪವನ್ನು ಸಹ ಊಹಿಸಬಲ್ಲೆ ಗೊತ್ತಾ? ಈಗಿನ ರೂಪವನ್ನು ಸಹ. ಎಸ್ ಅಂತ ನಕ್ಕನು ದೀಪಕ್. ಆಕೆ ಎಲ್ಲಿದ್ದಾಳೆ ಏನು ಅಂತ ಗೊತ್ತಿಲ್ಲದೇನೆ ಅಷ್ಟು ದೂರ ಹೊರಟೋಗಿದ್ದೀಯಾ? ಅರೇ, ನಿನಗೆ ಹೇಳಲಿಲ್ಲ ಅಲ್ವಾ? ಇವತ್ತು ನನ್ನ ಬರ್ತ್ಡೇ ಪಾರ್ಟಿಗೆ ಆಕೆ ಪೇರೆಂಟ್ಸ್ ಬರ್ತಾ ಇದ್ದಾರೆ. ಹೌದಾ? ಅಂದ್ರೆ ಇನ್ನು ಆಕೆನೂ ಸಹ ಭೇಟಿಯಾಗ್ತಾಳೆ ಅಲ್ವಾ? ಅಶ್ವಿನಿ ಹಾಗೇ ನೋಡುತ್ತಾ ಇದ್ದು ಬಿಟ್ಟಳು. ಮನಸ್ಸಿನಲ್ಲಿ ಏನೋ ಗೊತ್ತಿಲ್ಲದ ನೋವು ಶುರುವಾಯಿತು. ದೀಪಕ್ ಯಾವುದೋ ಹುಡುಗಿಯ ಬಗ್ಗೆ ಮಾತನಾಡುತ್ತಿದ್ದರೆ ತನ್ನ ಹೃದಯವನ್ನು ಯಾರೋ ಕೈಯಿಂದ ಕಿವಿಚಿದಂತೆ ಯಾಕೆ ಅನ್ನಿಸುತ್ತಿದೆಯೋ ಅರ್ಥವಾಗುತ್ತಿಲ್ಲ. ಒಂದು ವೇಳೆ ಆಕೆ ದೀಪಕ್ನನ್ನು ಪ್ರೀತಿಸುತ್ತಿಲ್ಲ ಅಲ್ವಾ? ಏ ಹಶು, ಏನಾಯ್ತು? ದೀಪಕ್ ಕರೆದಿದ್ದರಿಂದ ಬೆಚ್ಚಿಬಿದ್ದು ಅವನ ಕಡೆ ನೋಡಿದಳು. ದೀಪಕ್ ನಿಜವಾಗ್ಲೂ ಆ ಹುಡುಗಿಗೋಸ್ಕರ ಕಾಯುತ್ತಿದ್ದಾನಾ? ಮತ್ತೆ ತನ್ನೊಂದಿಗೆ ಅಷ್ಟೊಂದು ಪ್ರಿಯಾಗಿ ಮುಕ್ತನಾಗಿ ಯಾಕೆ ಇರ್ತಾನೆ? ತನ್ನ ಕಡೆ ನೋಡುವ ಆ ಅದ್ಭುತ ನೋಟದಲ್ಲಿ ಯಾವುದೇ ಅರ್ಥವಿಲ್ಲವೇ? ಮತ್ತೆ ಬೆಳಿಗ್ಗೆ ನೀನು ಒಪ್ಪಿದರೆ ಈ ರೂಮ್ ನಮ್ಮದಾಗುತ್ತದೆ ಅಂತ ಯಾಕೆ ಹೇಳ್ದ? ಆಗ ಅದರ ಬಗ್ಗೆ ಅಷ್ಟೊಂದು ತಲೆ ಕೆಡಿಸಿಕೊಳ್ಳಲಿಲ್ಲ ಅಶ್ವಿನಿ. ಹಾಗಾದ್ರೆ ಇದೆಲ್ಲವೂ ಕೇವಲ ಮೋಜಿಗಾಗಿಯೇ? ತನ್ನ ಕಡೆ ನೋಡುತ್ತಾ ಮತ್ತೆ ಯೋಚನೆಗಳಲ್ಲಿ ಮುಳುಗಿದ್ದ ಅಶ್ವಿನಿಯನ್ನು ಆಶ್ಚರ್ಯದಿಂದ ನೋಡುತ್ತಾ ಆಕೆಯ ಭುಜಗಳನ್ನು ಹಿಡಿದು ಅಲ್ಲಾಡಿಸಿದನು ದೀಪಕ್. ಈ ಲೋಕಕ್ಕೆ ಬಂದ ಅಶ್ವಿನಿ ಪಟ್ಟಂತ ಎದ್ದು, ಇನ್ನು ನಾನು ಹೊರಡ್ತೀನಿ, ಲಂಚ್ ಪ್ರಿಪೇರ್ ಮಾಡಬೇಕು ಅಲ್ವಾ ಎಂದಳು. ಹಶು, ಏನಾಯ್ತು? ಏನೂ ಇಲ್ಲ. ಇನ್ನೂ ಅಲ್ಲೇ ಇದ್ರೆ ಹತ್ತು ಬಿಡ್ತೀನಿ ಅಂತ ಅನ್ನಿಸಿತು ಅಶ್ವಿನಿಗೆ. ಪಟ್ಟಂತ ಹಿಂದಕ್ಕೆ ತಿರುಗಿ ಹೊರಟು ಹೋದಳು. ಅವನು ಕರೆಯುತ್ತಿದ್ದರೂ ಹಿಡಿಸಿಕೊಳ್ಳಲಿಲ್ಲ. ಲಂಚ್ನಲ್ಲಿ ಎಲ್ಲರೂ ಭೇಟಿಯಾದರು. ಅಶ್ವಿನಿ ನಾರ್ಮಲ್ ಆಗಿ ಇರುವುದಕ್ಕೆ ಪ್ರಯತ್ನಿಸುತ್ತಿದ್ದಾಳೆ. ಆದರೆ ದೀಪಕ್ ಕಡೆ ಮಾತ್ರ ನೋಡಲು ಸಾಧ್ಯವಾಗುತ್ತಿಲ್ಲ. ಯಾಕೋ ದೀಪಕ್ ಸಹ ಕಾಮಾಗಿ ಇದ್ದಾನೆ. ಮಧ್ಯಾಹ್ನದ ಊಟದ ನಂತರ ಅಶ್ವಿನಿ ಕಾವ್ಯ ಇಬ್ಬರೂ ಒಟ್ಟಿಗೆ ಹಾಲನ್ನು ವಿವಿಧ ರೀತಿಯ ವರ್ಣರಚಿತ ಹೂಗಳು, ಹೂಮಾಲೆಗಳಿಂದ ಸುಂದರವಾಗಿ ಅಲಂಕರಿಸಿದರು. ಅವುಗಳನ್ನು ನೋಡುತ್ತಿದ್ದರೆ ಅಶ್ವಿನಿ ಮನಸ್ಸಿಗೆ ಹಾಯಾಗಿ ಇದೆ. ಇಷ್ಟು ಸುಂದರವಾಗಿದ್ದಾವೆ ಅಲ್ವಾ? ಅಣ್ಣನಿಗೆ ಸಹ ಹೂಗಳೆಂದರೆ ತುಂಬಾ ಇಷ್ಟ. ಅದಕ್ಕೆ ಆರ್ಟಿಫಿಷಿಯಲ್ ಅಲಂಕಾರ ಬೇಡ ಅಂದ. ದೀಪಕ್ ಪ್ರಸ್ತಾವನೆ ಬಂದ ತಕ್ಷಣ ಅಶ್ವಿನಿ ಮನಸ್ಸು ಮತ್ತೆ ಭಾರವಾಯಿತು. ಸ್ವಲ್ಪ ಹೊತ್ತು ಮೌನದ ನಂತರ, ಸಂಜೆಯ ಪಾರ್ಟಿಗೆ ಯಾರ್ಯಾರು ಬರ್ತಾ ಇದ್ದಾರೆ ಕಾವ್ಯ ಅಂತ ಕೇಳಿದಳು. ಯಾರಂದ್ರೆ ನಿಮ್ಮ ಗ್ಯಾಂಗ್ ಮೆಂಬರ್ಸ್ ಮತ್ತೆ ನಮ್ಮ ತಂದೆಯ ಬಾಲ್ಯದ ಸ್ನೇಹಿತರು. ಅವರು ಹೀಗಷ್ಟೇ ಭೇಟಿಯಾದವರು. ಅವರು ಬರ್ತಿದ್ದಾರೆ. ಹೌದಾ? ಅಂದ ಹಾಗೆ ಅವರ ಮಗಳನ್ನು ನಿಮ್ಮ ಅಣ್ಣನಿಗೆ ಅಂತ ಅಂದುಕೊಳ್ಳುತ್ತಿದ್ದೀರಾ? ಹಾಗಾದ್ರೆ ನೀವು ಟಚ್ನಲ್ಲೇ ಇದ್ದೀರಾ? ಆ ರೀತಿ ಏನೂ ಇಲ್ಲ. ಅಲ್ಲದಿದ್ದರೆ ಅವರ ಸ್ನೇಹವನ್ನು ಸಂಬಂಧವಾಗಿ ಪರಿವರ್ತಿಸುವ ನಿರ್ಧಾರ ಅದು ಈಗಿನದು ಅಲ್ಲ. ಮತ್ತೆ ಬಾಲ್ಯ ನಿರ್ಧಾರ. ಅದಕ್ಕೆ ಇವರು ಒಪ್ಪಿಕೊಳ್ಳುತ್ತಾರಾ? ಅವರ ಕೈಯಲ್ಲಿ ಏನೂ ಇಲ್ಲ. ಅವರು ನಿಮಿತ್ತ ಮಾತ್ರ, ಹಾಸ್ಯವಾಗಿ ಹೇಳಿದಳು ಕಾವ್ಯ. ಅವರು ಆ ರೀತಿ ಅಂದುಕೊಂಡು ಸುಮ್ಮನಿರ್ತಾರಾ ಅಂತ. ಅಣ್ಣ ಆದ್ರೆ ಒಪ್ಪಿಕೊಂಡಿದ್ದಾನೆ. ಆ ಹುಡುಗಿ ನಿರ್ಣಯ ಇವತ್ತು ಗೊತ್ತಾಗುತ್ತದೆ. ಅಶ್ವಿನಿ ಇನ್ನೇನು ಮಾತನಾಡಲಾರದೆ ಹೋದಳು.
ಹೂಗಳನ್ನು ನೋಡುತ್ತಾ ಮೌನವಾಗಿ ಎದ್ದು ಬಿಟ್ಟಳು. ನನಗೆ ಟೀ ಬೇಕು. ಮೇಲಿಂದ ದೀಪಕ್ ಕೂಗು ಕೇಳಿಸಿತು. ತಲೆ ಎತ್ತಿ ನೋಡಿದಳು ಅಶ್ವಿನಿ. ಮೇಲೆ ಕಂಬಕ್ಕೆ ಹೊರಗೆ ನಿಂತುಕೊಂಡಿದ್ದಾನೆ ದೀಪಕ್. ಅಲ್ಲಿ ಎಷ್ಟೊತ್ತಿನಿಂದ ಇದ್ದಾನೋ. ಸ್ಟಾರ್ಟ್ ಆಯ್ತು ಇವನ ಗೋಳು ಅಂತ ಮೇಲಕ್ಕೆದ್ದ ಕಾವ್ಯ, ಅಶ್ವಿನಿ, ನಾನು ಕೇಕ್ಗೆ ಬೇಕಾಗಿರುವ ಐಟಮ್ಸ್ ಎಲ್ಲ ತೆಗೆದಿಡುತ್ತೇನೆ. ಅಷ್ಟರಲ್ಲಿ ನೀನೋಗಿ ಅವನಿಗೆ ಟೀ ಕೊಟ್ಟು ಬಾ ಎಂದಳು. ಅಶ್ವಿನಿಗೆ ಹೋಗಬೇಕು ಅಂತ ಇಲ್ಲ. ಆದರೆ ತಪ್ಪದ ಪರಿಸ್ಥಿತಿಗಳಲ್ಲಿ ನಾಯರ್ ಕೊಟ್ಟ ಟೀ ತೆಗೆದುಕೊಂಡು ಮೇಲಕ್ಕೆ ಬಂದಳು. ದೀಪಕ್ ಅಲ್ಲಿಲ್ಲ. ನಿಧಾನವಾಗಿ ರೂಮಿನೊಳಕ್ಕೆ ಬಂದಳು. ಟೇಬಲ್ ಹತ್ತಿರ ಕುಳಿತುಕೊಂಡು ಯಾವ ಪೇಪರ್ಸ್ ನೋಡುತ್ತಿದ್ದಾನೆ ದೀಪಕ್. ಟೀ ತೆಗೆದುಕೊಳ್ಳುತ್ತಾ ಅಶ್ವಿನಿ ಮುಖವನ್ನು ನೋಡಿ, ಯಾಕೆ ಡಲ್ಲಾಗಿ ಇದ್ದೀಯಾ, ಸುಸ್ತಾಗ್ತಿದೆಯಾ ಅಂತ ಕೇಳಿದನು. ಏನೂ ಇಲ್ಲ ಎಂಬಂತೆ ತಲೆ ಹಲ್ಲಾಡಿಸಿದಳು. ಹಾಗಾದ್ರೆ ಓಕೆ, ನೋಡು ಆ ಕವರ್ನಲ್ಲಿ ನಿನಗೆ ಡ್ರೆಸ್ ಇದೆ, ತಗೋ ಎಂದನು. ನನಗ್ಯಾಕೆ? ಆಶ್ಚರ್ಯದಿಂದ ಕೇಳಿದಳು. ಏನಕ್ಕೆ ಅಂದ್ರೆ, ಸಾಯಂಕಾಲ ಪಾರ್ಟಿಯಲ್ಲಿ ಹಾಕಿಕೊಳ್ಳುವುದಕ್ಕೆ. ನನಗೆ ಬೇಡ. ಇವತ್ತು ನಾನು ಹೇಳಿದಂತೆ ಕೇಳ್ತೀನಿ ಅಂತ ಹೇಳಿದೆ. ಗಿಫ್ಟ್ ತೆಗೆದುಕೊಳ್ಳುತ್ತೇನೆ ಅಂತ ಹೇಳಲಿಲ್ಲ. ಫ್ರೆಂಡ್ಲಿಯಾಗಿ ಕೊಡುವಾಗ ತೆಗೆದುಕೊಳ್ಳಬಹುದಲ್ವಾ? ನನಗೆ ಬೇಡ. ಟ್ರೈ ತೆಗೆದುಕೊಂಡು ತಕ್ಷಣ ಹಿಂತಿರುಗಿ ಹೊರಟು ಹೋದಳು. ಡೆಕೋರೇಷನ್, ಕೇಕ್, ಫುಡ್ ಎಲ್ಲ ಏರ್ಪಾಟುಗಳು ಪೂರ್ತಿಯಾದ ನಂತರ, ಕಾವ್ಯ, ಇನ್ನು ನೀವು ಹೋಗಿ ರೆಡಿಯಾಗಿ ಎಂದಳು ಶಾರದಾ. ನಡಿಯಾಶು. ನಾನು ಯಾಕೆ, ನೀನು ಹೋಗಿ ರೆಡಿಯಾಗಿ ಬಾ. ಅಶ್ವಿನಿ, ಈ ಡ್ರೆಸ್ ತಗೊಮ್ಮ. ಶಾರದಾ ಕೊಡಲು ಹೊರಟಿದ್ದ ಕವರ್ ನೋಡಿ, ಈ ಕವರ್ ದೀಪಕ್ ನನಗೆ ಕೊಡಲು ಬಂದರೆ ನಾನು ನಿರಾಕರಿಸಿದ್ದು ಅಲ್ವಾ ಅಂತ ಅರಿವಾಯಿತು. ಬೇಡ ಆಂಟಿ, ತಗೋ ಅಶ್ವಿನಿ, ನೀನು ನನಗೆ ಕಾವ್ಯಾಗೆ ಸಮಾನ, ಬೇಡ ಅನ್ಬೇಡ. ಆದರೆ ಅಶ್ವಿನಿಗೆ ಮುಜುಗರದಿಂದಲೂ ದೀಪಕ್ ಮೇಲೆ ಕೋಪವಾಗಿಯೂ ಇದೆ. ತಾಯಿಯಂತಹ ಆಕೆಯನ್ನು ನೋಯಿಸಲು ಇಷ್ಟವಿಲ್ಲದೆ ಕೊನೆಗೆ ಅದನ್ನು ತೆಗೆದುಕೊಂಡಳು. ಹೊಸ ಡ್ರೆಸ್ ಹಾಕಿಕೊಂಡು ಹೊರಬಂದ ಕೂಡಲೇ ದೀಪಕ್ನೇ ಎದುರಾದನು. ಅಶ್ವಿನಿ ಮುಖ ತಿರುಗಿಸಿಕೊಂಡು ಹೋಗುತ್ತಿದ್ದರೆ ದೀಪಕ್ ಆಕೆಯ ಕೈಯನ್ನು ಹಿಡಿದುಕೊಂಡು ತಡೆದನು. ಅಶು, ಎಷ್ಟು ಸುಂದರವಾಗಿದ್ದೀಯೋ ಗೊತ್ತಾ? ಆಕೆ ತನ್ನ ಕೈಯನ್ನು ಬಿಡಿಸಿಕೊಳ್ಳುವ ಪ್ರಯತ್ನ ಮಾಡುತ್ತಾ, ಬಿಡು ನನ್ನನ್ನು. ನಿನ್ನ ಕೆಲಸಗಳು, ನಿನ್ನ ಮಾತುಗಳು ಎಲ್ಲ ನಿನ್ನ ಹೃದಯ ಸಾಮ್ರಾಜ್ಯಕ್ಕೆ ರಾಣಿಯಾಗುವ ಹುಡುಗಿಗೆ ಹೇಳು ಎಂದಳು ಚುರುಕಾಗಿ. ಏನು, ಜಲಸಿನಾ? ಆಕೆಯ ಕಣ್ಣಲ್ಲಿ ಕಣ್ಣಿಟ್ಟು ಆಳವಾಗಿ ನೋಡುತ್ತಾ ಹೇಳಿದನು. ನನಗ್ಯಾಕೆ ಜಲಸಿ? ನಾನೇನಾದರೂ ನಿನ್ನನ್ನು? ತಕ್ಷಣ ಸುಮ್ಮನಾಗಿ ಬಿಟ್ಟಳು. ದೀಪಕ್ ನಗುವನ್ನು ಕಂಟ್ರೋಲ್ ಮಾಡಿಕೊಳ್ಳುತ್ತಾ ಅಶ್ವಿನಿ ಕೈಯನ್ನು ಹಿಡಿದು ಹಾಗೆ ಹತ್ತಿರಕ್ಕೆ ಎಳೆದು, ಮತ್ಯಾಕೆ ಆ ರೀತಿ ಹೇಳ್ದೆ ಅಂತ ಕೇಳಿದನು. ಅವನಿಗೆ ಅಷ್ಟು ಸಮೀಪ ಇದ್ದಿದ್ದರಿಂದ ಏನೂ ಮಾತನಾಡಲು ಸಾಧ್ಯವಾಗುತ್ತಿಲ್ಲ ಅಶ್ವಿನಿಗೆ. ದೀಪಕ್ ಇನ್ನೇನೋ ಹೇಳುವಷ್ಟರಲ್ಲಿ ಒಳಗಿನಿಂದ ಕಾವ್ಯ ಕೂಗು ಕೇಳಿಸಿತು. ಅಶ್ವಿನಿ ಪಟ್ಟಂತ ಅವನಿಂದ ಬಿಡಿಸಿಕೊಂಡು ಓಡಿ ಹೋದಳು. ಹಿಂದೆಯಿಂದ ದೀಪಕ್ನ ನಗು ಕೇಳಿಸಿ ಮುಖ ಕೆಂಪೇರಿತು. 6 ಗಂಟೆಗೆಲ್ಲ ಎಲ್ಲರೂ ರೆಡಿಯಾಗಿ ಹಾಲ್ನಲ್ಲಿ ಕುಳಿತುಕೊಂಡು ಹರಟೆ ಒಡೆಯುತ್ತಿದ್ದಾರೆ. ದೀಪಕ್ ಕಡೆ ನೋಡದೆ ಕುಳಿತುಕೊಂಡಿದ್ದಾಳೆ ಅಶ್ವಿನಿ. ಆದರೆ ದೀಪಕ್ ಮಾತ್ರ ಆಕೆಯನ್ನೇ ತದೇಕವಾಗಿ ನೋಡುತ್ತಿದ್ದಾನೆ. ದೀಪಕ್ ತನ್ನನ್ನು ನೋಡುತ್ತಿದ್ದಾನೆ ಅಂತ ಅಶ್ವಿನಿಗೆ ಗೊತ್ತಾಗುತ್ತಿದೆ. ಅದಕ್ಕೆ ಮತ್ತಷ್ಟು ಕೋಪ ಬರುತ್ತಿದೆ. ಇನ್ನೊಬ್ಬ ಹುಡುಗಿಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ತನ್ನ ಜೊತೆ ಅಷ್ಟೊಂದು ಕ್ಲೋಸ್ ಆಗಿ ಯಾಕೆ ಇರಬೇಕು? ಅಲ್ಲಿ ಕುಳಿತುಕೊಳ್ಳಲು ಸಾಧ್ಯವಾಗದೆ ಎದ್ದು ಕೇಕನ್ನು ಇಟ್ಟಿರುವ ಟೇಬಲ್ ಹತ್ತಿರಕ್ಕೆ ಹೋಗಿ ಅಲಂಕರಿಸಿರುವ ಹೂಗಳನ್ನು ಅಗತ್ಯವಿಲ್ಲದಿದ್ದರೂ ಮತ್ತೆ ಸರಿಯಾಗಿ ಜೋಡಿಸುತ್ತಿದ್ದಾಳೆ. ಅಷ್ಟರಲ್ಲೇ ಗದ್ದಲ ಮಾಡುತ್ತಾ ಫ್ರೆಂಡ್ಸ್ ಎಲ್ಲರೂ ಬಂದರು. ದೀಪಕ್ ಸಹ ಎದ್ದು ಬಂದು ಅಶ್ವಿನಿ ಪಕ್ಕದಲ್ಲೇ ಸೇರಿದನು. ಆ ಎಲೋಗಳು ಮುಗಿದ ನಂತರ ಮಾತುಕತೆಯಲ್ಲಿ ತೊಡಗಿದರು. ತನ್ನನ್ನು ನೋಡಿ ಸಹ ಅವರು ನಾರ್ಮಲ್ ಆಗಿ ಇರುವುದು ನೋಡಿ ಆಶ್ಚರ್ಯವಾಯಿತು ಅಶ್ವಿನಿಗೆ. ಅವರಿಗಿಂತ ಮುಂಚೆಯೇ ನಾನು ಇಲ್ಲಿ ಇರುವುದು ನೋಡಿ ಅವರಿಗೆ ಆಶ್ಚರ್ಯವಾಗುತ್ತಿಲ್ಲವೇಕೆ ಅಂತ ದೀಪಕ್ನನ್ನು ಕೇಳಿದಳು. ಏನೋ, ನನಗೇನು ಗೊತ್ತು. ಅಶ್ವಿನಿ ಏನೋ ಹೇಳುವಷ್ಟರಲ್ಲಿ ಮತ್ತೆ ಕಾಲಿಂಗ್ ಬೆಲ್ ಸೌಂಡ್ ಆಯಿತು. ಈ ಬಾರಿ ಬಂದವರನ್ನು ನೋಡಿ ದೀಪಕ್ನ ತಂದೆ ತಾಯಿ ಅವರನ್ನು ಆತ್ಮೀಯವಾಗಿ ಆಹ್ವಾನಿಸಿದರು. ಅಲ್ಲಿ ತನ್ನ ಅಪ್ಪ ಅಮ್ಮನನ್ನು ನೋಡಿ ಆಶ್ಚರ್ಯಚಕಿತಳಾದಳು ಅಶ್ವಿನಿ. ತಕ್ಷಣ ದೀಪಕ್ ಕಡೆಗೆ ತಿರುಗಿ, ದೀಪು, ನೀನು ನನ್ನ ಪೋಷಕರನ್ನು ಸಹ ನನ್ನ ಬರ್ತ್ಡೇ ಪಾರ್ಟಿಗೆ ಕರೆದಿದ್ದೀಯಾ? ನನಗೆ ಹೇಳಲಿಲ್ಲವೇ ಅಂತ ಕೇಳಿದಳು. ದೀಪಕ್ ತುಂಟನಾಗಿ ಬೀರಿದನೇ ವಿನಃ ಏನೂ ಹೇಳಲಿಲ್ಲ. ಅಷ್ಟರಲ್ಲಿ ಎಲ್ಲರೂ ಅಶ್ವಿನಿ ಹತ್ತಿರಕ್ಕೆ ಬಂದರು. ಅಶು, ಇವರೇ ನಮ್ಮ ತಂದೆಯ ಪ್ರಾಣ ಸ್ನೇಹಿತರಾದ ಪ್ರಭಾಕರ್ ರವರು, ಅವರ ಹೆಂಡತಿ ಸಾವಿತ್ರಿರವರು. ನಗುವನ್ನು ಮರೆ ಮಾಡುತ್ತಾ ಪರಿಚಯ ಮಾಡಿದಳು ಕಾವ್ಯ. ಅಶ್ವಿನಿ ಆಘಾತಕ್ಕೊಳಗಾದಳು. ಅಶ್ವಿನಿ ಮುಖವನ್ನು ನೋಡಿ ಜೋರಾಗಿ ನಕ್ಕರು ಪ್ರಭಾಕರ್ ಸಾವಿತ್ರಿ. ಡ್ಯಾಡಿ, ಅಂಕಲ್ ಫ್ರೆಂಡ್ ನೀವಾ? ಹೌದು ಕಣೋ, ನಿನಗೆ ಗೊತ್ತಿಲ್ಲ ಅಲ್ವಾ?
ನೀವು ಯಾವಾಗ ಭೇಟಿಯಾದ್ರಿ? ನನಗೆ ಹೇಳಲೇ ಇಲ್ಲ. ನಿನಗೆ ಜ್ವರ ಬಂದಾಗ ದೀಪಕ್ ನಮ್ಮ ಮನೆಗೆ ಬಂದಿದ್ದ. ಆಗ ನಮಗೆ ದೀಪಕ್ ನನ್ನ ಸ್ನೇಹಿತ ರಾಘವೇಂದ್ರನ ಮಗ ಅಂತ ಗೊತ್ತಾಯ್ತು. ಅದರ ನಂತರ ಒಮ್ಮೆ ಭೇಟಿಯಾದೆವು ಸಹ. ನಿನ್ನನ್ನು ಸರ್ಪ್ರೈಸ್ ಮಾಡೋಣ ಅಂದಿದ್ದಕ್ಕೆ ಹೇಳಲಿಲ್ಲ. ಡ್ಯಾಡಿ, ನೀವು ಸಹ ನನ್ನ ಹತ್ರ ರಹಸ್ಯವನ್ನು ಮುಚ್ಚಿಡುತ್ತೀರಾ? ಇದರಲ್ಲಿ ಇವನದು ಏನೂ ತಪ್ಪಿಲ್ಲ ಅಮ್ಮ ಅಂತ ರಾಘವೇಂದ್ರರವರು ತನ್ನ ಸ್ನೇಹಿತನಿಗೆ ಸಪೋರ್ಟ್ ಮಾಡುತ್ತಾ, ಇದೆಲ್ಲ ಮಾಡಿಸಿದವನು ನೋಡು ಇವನೇ ಅಂತ ದೀಪಕ್ನನ್ನು ತೋರಿಸಿ, ಬಾರೋ ಬಾಮ್ಮ ಸಾವಿತ್ರಿ ಎನ್ನುತ್ತಾ ಎಲ್ಲರನ್ನೂ ಅಲ್ಲಿಂದ ಕರೆದುಕೊಂಡು ಹೋದರು. ಕಾವ್ಯ, ಫ್ರೆಂಡ್ಸ್ ಎಲ್ಲರೂ ನಿಧಾನವಾಗಿ ಅಲ್ಲಿಂದ ಜಾರಿಕೊಂಡರು. ಅಶ್ವಿನಿ ದೀಪಕ್ ಕಡೆ ತಿರುಗಿದಳು. ದೀಪಕ್ ಕೈಗಳು ಕಟ್ಟಿಕೊಂಡು ನಿಂತು ನೋಡುತ್ತಿದ್ದಾನೆ. ಈ ಬಾರಿ ಅವನ ಕಣ್ಣುಗಳಲ್ಲಿ ತುಂಟತನವಿಲ್ಲ, ಪ್ರೀತಿ ಇದೆ, ಆರ್ದ್ರತೆ ಇದೆ. ಅಶ್ವಿನಿ ಮನಸ್ಸಿನಲ್ಲಿ ದೀಪಕ್ ಬಾಲ್ಯದ ನೆನಪುಗಳನ್ನು ಹೇಳುತ್ತಾ ಹೇಳಿದ ಮಾತುಗಳು, ಕಾವ್ಯ ಹೇಳಿದ ಮಾತುಗಳು ಎಲ್ಲವೂ ತಲೆಯಲ್ಲಿ ಓಡಾಡುತ್ತಾ ತಲೆ ತಿರುಗುವಂತೆ ಮಾಡುತ್ತಿದ್ದಾವೆ. ದೀಪಕ್ ಇದನ್ನೆಲ್ಲ ಮರೆಮಾಡಿ ತನ್ನೊಂದಿಗೆ ನಡೆದುಕೊಂಡ ರೀತಿ ಎಲ್ಲವೂ ನೆನಪಿಗೆ ಬರುತ್ತಿದೆ. ಆಕೆಯನ್ನು ದಿಟ್ಟಿಸಿ ನೋಡುತ್ತಿದ್ದ ದೀಪಕ್ ಬದಲಾಗುತ್ತಿರುವ ಆಕೆ ಮುಖಭಾವಗಳನ್ನು ನೋಡಿ ಏನೂ ಹೇಳುವಷ್ಟರಲ್ಲೇ ಅಶ್ವಿನಿ ಪಟ್ಟಂತ ಹಿಂದಕ್ಕೆ ತಿರುಗಿ ಅಲ್ಲಿಂದ ಹೊರಟು ಹೋದಳು. ಕೇಕ್ ಕಟಿಂಗ್ ಪೂರ್ತಿಯಾಗಿ ಊಟಗಳು ಮಾಡಿದ ನಂತರ ಎಲ್ಲರೂ ಹಾಲ್ನಲ್ಲಿ ಕುಳಿತುಕೊಂಡು ಹ್ಯಾಪಿಯಾಗಿ ಹರಟೆ ಹೊಡೆಯುತ್ತಿದ್ದಾರೆ. ಆ ಹರಟೆ ಆಲ್ಮೋಸ್ಟ್ ಅಶ್ವಿನಿ ದೀಪಕ್ ಬಗ್ಗೆನೆ. ಅಶ್ವಿನಿ ದೀಪಕ್ ಕಡೆ ನೋಡದೆ ಕುಳಿತುಕೊಂಡಿದ್ದಾಳೆ. ಲೋ ರಾಘವ, ದೀಪಕ್ ನಿನ್ನ ಮಗ ಅಂತ ತಿಳಿಯುವ ಮೊದಲೇ ನನಗೆ ತುಂಬಾ ಇಷ್ಟ ಆಗ್ಬಿಟ್ಟ. ತಿಳಿದ ನಂತರ ನನ್ನ ಬಾವಿ ಅಳಿಯ ಎಷ್ಟು ಸುಂದರವಾಗಿದ್ದಾನೆ ಅಂತ ಎಷ್ಟು ಸಂತೋಷಪಟ್ಟೆ ಗೊತ್ತಾ? ಹಾಗಾದ್ರೆ ಈಗಲೇ ಮದುವೆ ಮಾಡಿಬಿಡೋಣ್ವಾ? ನೀನು ನಮ್ಮ ದೀಪಕ್ನನ್ನು ಅಳಿಯ ಅಂತ ಕರೆಯುತ್ತಿದ್ದರೆ ಕೇಳಬೇಕು ಅಂತ ಇದೆ. ಓರಿಯಾಗಿ ಮಕ್ಕಳ ಕಡೆ ನೋಡುತ್ತಾ ಹೇಳಿದರು ರಾಘವೇಂದ್ರರವರು. ಎಲ್ಲರೂ ಬಗ್ಗಿಸಿದ ತಲೆಯನ್ನು ಮೇಲಕ್ಕೆತ್ತದ ಅಶ್ವಿನಿಯನ್ನೇ ನೋಡುತ್ತಿರುವ ದೀಪಕ್ನನ್ನು ನಗುತ್ತಾ ನೋಡುತ್ತಿದ್ದಾರೆ. ನನಗೆ ಯಾವುದೇ ಅಭ್ಯಂತರವಿಲ್ಲ ಅಂತ ಪ್ರಭಾಕರ್ ಅವರು ಹೇಳಿದ ತಕ್ಷಣ ಎಲ್ಲರೂ ಚಪ್ಪಾಳೆ ತಟ್ಟಿದರು. ನನಗೆ ಆಕ್ಷೇಪವಿದೆ. ದೀಪಕ್ ಎದ್ದು ಅಶ್ವಿನಿ ಮುಂದೆ ಬಂದನು. ಎಲ್ಲರೂ ಆಶ್ಚರ್ಯದಿಂದ ನೋಡುತ್ತಿದ್ದಾರೆ. ಅಶ್ವಿನಿ ಕಣ್ಣುಗಳನ್ನು ಮೇಲಕ್ಕೆತ್ತಿ ದೀಪಕ್ನ ಕಣ್ಣುಗಳನ್ನು ನೋಡಿದಳು. ಇವತ್ತು ಈ ಕಣ್ಣುಗಳ ಭಾಷೆಯನ್ನು ಓದಲೇಬೇಕು ಅಂತ ನಿರ್ಧರಿಸಿದ ದೀಪಕ್, ಮೊದಲು ನಾವಿಬ್ಬರು ಮಾತನಾಡಿಕೊಂಡ ನಂತರ ನಿಮ್ಗೆ ವಿಷಯ ತಿಳಿಸುತ್ತೇವೆ ಅಂತ ಅಶ್ವಿನಿ ಕೈಯನ್ನು ಹಿಡಿದುಕೊಂಡು ಮೇಲಕ್ಕೆ ಎಳೆದುಕೊಂಡು ಹೋದನು. ಮತ್ತೆ ಎಲ್ಲರೂ ನಕ್ಕರು. ರೂಮಿಗೆ ಬಂದ ಕೂಡಲೇ ಅಶ್ವಿನಿ ತನ್ನ ಕೈಯನ್ನು ಬಿಡಿಸಿಕೊಂಡಳು. ಅವನತ್ತ ನೋಡದೆ ಕಿಟಕಿ ಹತ್ತಿರಕ್ಕೆ ಹೋಗಿ ಹೊರಗೆ ನೋಡುತ್ತಿದ್ದಾಳೆ. ಆಕಾಶದಲ್ಲಿ ಚಂದ್ರನು ತಣ್ಣನೆಯ ಬೆಳಕನ್ನು ಸುರಿಸುತ್ತಿದ್ದಾನೆ. ಈ ಚಂದ್ರನು ಹೊಗೆ ಮತ್ತು ಜ್ವಾಲೆಗಳನ್ನು ಹೊರಸೂಸುತ್ತಿದ್ದಾನೆ. ಹೋಗಿ ಅವನನ್ನು ಬಿಗಿಯಾಗಿ ಅಪ್ಪಿಕೊಳ್ಳಬೇಕು ಅಂತ ಅನ್ನಿಸುತ್ತಿದೆ. ಒಂದೆಡೆ ತನ್ನನ್ನು ಇಷ್ಟೊಂದು ಅಳಿಸಿದ್ದಕ್ಕೆ ಅವನ ಮೇಲೆ ಕೋಪವೂ ಇದೆ. ದೀಪಕ್ ಸ್ವಲ್ಪ ಹೊತ್ತು ಅಶ್ವಿನಿ ಮಾತನಾಡುತ್ತಾಳೇನೋ ಅಂತ ಕಾದು ನೋಡಿದ. ಮಾತನಾಡಲೇ ಇಲ್ಲ. ಇನ್ನು ಅಶ್ವಿನಿಯಿಂದ ದೂರ ಇರಲು ಸಾಧ್ಯವಾಗದ ದೀಪಕ್ ಹೋಗಿ ಆಕೆಯನ್ನು ಹಿಂದೆಯಿಂದ ಅಪ್ಪಿಕೊಂಡನು. ಅಶ್ವಿನಿ ನಡುಗುತ್ತಿರುವುದು ಅವನಿಗೆ ಗೊತ್ತಾಯಿತು. ಅಶು, ಮಾತಾಡಲ್ವಾ? ನನ್ನ ಮೇಲೆ ಕೋಪಗೊಂಡಿದ್ದೀಯಾ ಅಲ್ವಾ? ಕನಿಷ್ಠ ಪಕ್ಷ ನಾನು ಹೇಳುವುದನ್ನಾದರೂ ಕೇಳ್ತೀಯಾ ಅಲ್ವಾ ಅಶು? ನಾನು ನಿನ್ನನ್ನು ಫಸ್ಟ್ ಟೈಮ್ ನೋಡಿದಾಗಲೇ ನನ್ನ ಮನಸ್ಸಿಗೆ ಇಷ್ಟ ಆಗ್ಬಿಟ್ಟೆ. ಅದು ನನಗೆ ಅರ್ಥವಾಗುವುದಕ್ಕೆ ಸ್ವಲ್ಪ ಸಮಯ ಹಿಡಿಯಿತು. ಅನಿರೀಕ್ಷಿತವಾಗಿ ನಿಮ್ಮ ಮನೆಗೆ ಬರುವುದು, ನಮ್ಮ ಬಾಲ್ಯದ ಬಗ್ಗೆ ತಿಳಿಯುವುದು ನಡೆಯಿತು. ಆ ಕ್ಷಣವೇ ನೀನು ನನ್ನವಳು ಅಂತ ನಿರ್ಧರಿಸಿಕೊಂಡೆ. ನಿನಗೆ ಜ್ವರ ಕಡಿಮೆ ಆದ ನಂತರ ನಾನೇ ನಿನಗೆ ಎಲ್ಲವನ್ನೂ ವಿವರವಾಗಿ ಹೇಳಬೇಕು ಅಂತ ಯಾರೂ ಹೇಳಬೇಡಿ ಅಂತ ಹೇಳ್ದೆ. ನಿನ್ನನ್ನು ಮನೆಗೆ ಕರೆಯುವುದು, ನಿನ್ನ ಬಗ್ಗೆ, ನಿನ್ನ ಮೇಲಿನ ನನ್ನ ಪ್ರೀತಿಯ ಬಗ್ಗೆ ನಿನಗೇ ಹೇಳುತ್ತಾ ನಿನ್ನನ್ನು ಉರಿಸಿದ್ದು ಎಲ್ಲ ಮೋಜಿಗಾಗಿಯೇ ವಿನಃ ನಿನ್ನನ್ನು ನೋಯಿಸೋಕೆ ಅಲ್ಲ. ನಿನಗೂ ಸಹ ನಾನಂದ್ರೆ ಇಷ್ಟಾನೆ ಅಂತ ನನಗೆ ಮೊದಲಿನಿಂದಲೂ ಗೊತ್ತಾಗುತ್ತಲೇ ಇದೆ. ಮಧ್ಯಾಹ್ನದಿಂದ ನೀನು ದುಃಖ ಪಡುತ್ತಿರುವುದು ನಾನು ಗಮನಿಸುತ್ತಲೇ ಇದ್ದೇನೆ. ನೀನು ಆಕ್ರೋಶದಿಂದ ಹೊರಬೀಳುತ್ತೀಯಾ ಅಂತ ನಿರೀಕ್ಷಿಸುತ್ತಿದ್ದೆ. ಆಗ ಎಲ್ಲವನ್ನೂ ನಿನಗೆ ಹೇಳೋಣ ಅಂತ ಅಂದುಕೊಂಡಿದ್ದೆ. ಆದರೆ ನೀನು ನನಗೆ ಆ ಅವಕಾಶ ಕೊಡಲಿಲ್ಲ. ಏನೇ ಇರಲಿ, ಇವೆಲ್ಲವೂ ನಮಗೆ ಸಿಹಿ ನೆನಪುಗಳಾಗಿ ಉಳಿಯುತ್ತವೆ. ಅದಕ್ಕಾದರೂ ನೀನು ನನ್ನನ್ನು ಕ್ಷಮಿಸಬೇಕು. ಅಶು, ಒಂದೇ ಒಂದು ಮಾತು ಹೇಳು. ನಾನಂದ್ರೆ ಇಷ್ಟ ಅಂತ ಹೇಳಿ ಒಪ್ಕೊ. ನನ್ನ ನಂಬಿಕೆಯನ್ನು ನಿಜ ಮಾಡು. ಅಥವಾ ಇಲ್ಲ ಅಂತ ಹೇಳು. ಈ ಕ್ಷಣನೇ ಇಲ್ಲಿಂದ ಹೊರಟೋಗ್ತೀನಿ. ಅಶ್ವಿನಿ ಅವನ ಎಲ್ಲ ಮಾತುಗಳನ್ನು ಶ್ರದ್ಧೆಯಿಂದ ತನ್ಮಯಳಾಗಿ ಕೇಳುತ್ತಿದ್ದಾಳೆ. ನಿಧಾನವಾಗಿ ಮನಸ್ಸು ತಣ್ಣಗಾಗುತ್ತಿದೆ. ಅವನ ಮೇಲಿನ ಪ್ರೀತಿಯಿಂದ ಮನಸ್ಸು ಉಕ್ಕಿ ಹರಿಯುತ್ತಿದೆ. ಅವನ ತೋಳುಗಳಲ್ಲಿ ಹಾಗೇ ಇದ್ದು ನಿಧಾನವಾಗಿ ಹಿಂದಕ್ಕೆ ತಿರುಗಿದಳು.
ಅವನು ಆಕೆಯ ಮುಖವನ್ನು ಬೊಗಸೆಗೆ ತೆಗೆದುಕೊಂಡನು. ಅಶ್ವಿನಿ ನಿಧಾನವಾಗಿ ತಲೆ ಮೇಲಕ್ಕೆತ್ತಿ ನೋಡಿದಳು. ಇಬ್ಬರ ಕಣ್ಣುಗಳು ಭೇಟಿಯಾದವು. ಆಕೆಯ ಕಣ್ಣುಗಳಲ್ಲಿನ ಭಾವನೆಯನ್ನು ಅವನು ಸ್ಪಷ್ಟವಾಗಿ ಓದಿದನು. ಅಶು, ಕೊನೆಗೆ ನಿನ್ನ ಕಣ್ಣುಗಳ ಭಾಷೆಯನ್ನು ಓದುವುದು ಹೇಗೆಂದು ನನಗೆ ಕಲಿಸಿದೆ. ಎರಡು ಹೃದಯಗಳು ಒಂದಾದ ಈ ಸಮಯದಲ್ಲಿ ಮಾತುಗಳ ಅಗತ್ಯ ಇಲ್ಲ ಅಲ್ವಾ ಎನ್ನುತ್ತಾ ಆಕೆ ಸೊಂಟವನ್ನು ಹಿಡಿದು ತನ್ನ ಹತ್ತಿರಕ್ಕೆ ಎಳೆದುಕೊಂಡನು. ಆಕೆ ಒಮ್ಮೆಲೆ ಬೆಚ್ಚಿಬಿದ್ದು, ಬಿಡು ನನ್ನನ್ನು, ಎಷ್ಟೊಂದು ರೇಗಿಸಿದೆ ನನ್ನನ್ನು ಎನ್ನುತ್ತಾ ಅವನ ಎದೆಯ ಮೇಲೆ ಎರಡೂ ಕೈಗಳಿಂದ ನಿಧಾನವಾಗಿ ಒಡೆಯುತ್ತಿದ್ದಾಳೆ. ದೀಪಕ್ ಅಶ್ವಿನಿ ಕೈಗಳನ್ನು ಹಿಡಿದು, ಹೀಗೆ ಹೊಡೆದರೆ ಮುತ್ತು ಕೊಟ್ಬಿಡ್ತೀನಿ, ಮೊದಲೇ ಹೇಳ್ತಾ ಇದ್ದೀನಿ ಎಂದರು. ಕೇಳದೆ ಅದೇ ರೀತಿ ಒಡೆಯುತ್ತಿದ್ದರೆ ದೀಪಕ್ ಆಕೆಯನ್ನು ಹತ್ತಿರಕ್ಕೆ ಎಳೆದುಕೊಂಡು ತನ್ನ ತುಟಿಗಳಿಂದ ಆಕೆಯ ತುಟಿಗಳನ್ನು ಲಾಕ್ ಮಾಡಿದನು. ಆಕೆ ಗಿಂಜಿಕೊಳ್ಳುತ್ತಿದ್ದರೂ ಇನ್ನಷ್ಟು ಹತ್ತಿರಕ್ಕೆ ಎಳೆದುಕೊಂಡು ಆ ಮುತ್ತಿನಲ್ಲಿ ತನ್ನೆಲ್ಲಾ ಪ್ರೀತಿಯನ್ನು ವ್ಯಕ್ತಪಡಿಸುತ್ತಿದ್ದಾನೆ. ಇಬ್ಬರಿಗೂ ಉಸಿರು ಭಾರವಾದರೆ ಆಕೆ ತುಟಿಗಳನ್ನು ಬಿಟ್ಟು ಮತ್ತೆ ಹೊಡಿತೀಯಾ ಎನ್ನುತ್ತಾ ಕಣ್ಣು ಹೊಡೆದನು. ನಾಚಿಕೆಯಿಂದ ಕೆನ್ನೆಗಳು ಕೆಂಪೇರಿ ತಲೆ ಬಗ್ಗಿಸಿಕೊಂಡಳು. ಅವನು ಆಕೆಯನ್ನು ತನ್ನ ಹೃದಯಕ್ಕೆ ಬಿಗಿಯಾಗಿ ಹಪ್ಪಿಕೊಂಡನು. ಅಶ್ವಿನಿ ಕೆಂಪೇರಿದ ತನ್ನ ಮುಖವನ್ನು ಅವನ ಹೃದಯದಲ್ಲಿ ಹುದುಗಿಸಿಕೊಂಡಳು. ಆಕೆಯನ್ನು ಹಾಗೇ ಹೃದಯಕ್ಕೆ ಹಪ್ಪಿಕೊಂಡು ನಿಂತುಕೊಂಡ ದೀಪಕ್ಗೆ ಆಕೆಯೊಂದಿಗೆ ತನ್ನ ಭವಿಷ್ಯದ ಜೀವನ ವರ್ಣರಂಜಿತ ಕಾಮನ ಬಿಲ್ಲಿನಂತೆ ತುಂಬ ಸುಂದರವಾಗಿ ಕಾಣಿಸತೊಡಗಿತು. ಕತೆ ಮುಕ್ತಾಯವಾಯಿತು. ನಿಮಗೆ ಈ ಕತೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಥ್ಯಾಂಕ್ ಯು. ಧನ್ಯವಾದಗಳು.